ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದ ಗುರುಗಳೇ. ಬೆಂಗಳೂರು. ಬೆಂಗಳೂರು ಈ ಮುಂ- ಬನಶಂಕರಿ 3ನೇ ಅಂತ. ಈ ಮುಂಚೆ ಮಾತಾಡಿದ್ದೀರಲ್ವಾ? ಇಲ್ಲ ಇಲ್ಲ ಗುರುಗಳೇ, ಇದೇ ಮೊದಲೇ ಸರಿ ಮಾತಾಡ್ತಿರೋದಾ? ಮೊದಲನೇ ಸರಿ ಮಾತಾಡ್ತಾ ಇದ್ದೀನಿ. ವಾಟ್ಸಾಪ್ ಅಲ್ಲೆಲ್ಲ ಕಳ್ಸಿದ್ದೆ ನಿಮ್ಗೆ, ನಾನು ಎಲ್ಲ ಡೀಟೇಲ್ಸ್ ಕಳ್ಸಿದ್ದೆ. ಆಮೇಲೆ ತುಂಬಾ ಪ್ರಯತ್ನ ಪಟ್ಟೆ ನಿಮ್ ಮೀಟ್ ಮಾಡ್ಬೇಕು ಅಂತ. ಏನ್ ಇವತ್ತೆಲ್ಲ ಏನ್ ಏನ್ ಸಿಕ್ಕಿದೆ. ಡೀಟೇಲ್ಸ್ ಕಳಿಸಿದ್ರಿ? ಅದೇ ಅಂದ್ರೆ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ಅಂತೆಲ್ಲ. ಓಕೆ 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 ಓಕೆ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದ 6 months ಇಂದ ನೋಡ್ತಾ ಇದ್ದೀನಿ ಗುರುಗಳೇ. ಸಂತೋಷ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಹೌದು ಗುರುಗಳೇ. ಹೇಳಪ್ಪ. ಗುರುಗಳೇ, ನಾನ್ ಬಂದು ಮಾಮೂಲಿ ಈಗಿರೋದು ಒಬ್ನೇ. ಹ್ಮ್ ನಮ್ಮ ತಾಯಿ ತೀರೋಗಿ 8 ವರ್ಷ ಆಯ್ತು. ಹ್ಮ್ ತಂದೆ ಇದ್ದಾರೆ, ಆದ್ರೆ ಅವ್ರಿಗೆ ನಾವ್ ಬೇಕಾಗಿಲ್ಲ. ಅವ್ರ ಪಾಡಿಗೆ ಒಂಟಿಯಾಗಿದ್ದಾರೆ. ಅಂದ್ರೆ ನಿಮ್ದು ಬೇರೆ ಕಡೆ ಮೂಲ, ಬಟ್ ನೀವಿರೋದು ಬೆಂಗಳೂರು ಅಂತಲ್ಲ? ಅಂದ್ರೆ ನಮ್ ತಂದೆ ತಾಯಿ ಎಲ್ಲ ಬಂದಿದ್ದು ಬೆಂಗಳೂರಲ್ಲೇ. ಹ್ಮ್ ನಾನು ಹುಟ್ಟಿದೆಲ್ಲ ಬೆಂಗಳೂರಲ್ಲೇ. ಹ್ಮ್ ಊರು ಬಂದು ಚಿಕ್ಕಮಂಗ್ಳೂರು, ತಂದೆ ಊರು. ಹ್ಮ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಹ್ಮ್ ಹಾಗಾಗಿ ಮಾಮೂಲಿ ಜೀವನ ನಡೀತಿತ್ತು. ಆಮೇಲೆ ಮ್ಯಾರೇಡ್ ಆಯ್ತು, ಮದ್ವೆ 2025ರಲ್ಲಿ, ಅಲ್ಲ 2015ರಲ್ಲಿ. ಹಲೋ. ನನಗೆ ದಿಗ್ಭ್ರಮೆ ಆಗೋಗಿತ್ತು. ಇಲ್ಲ ಇಲ್ಲ, 2015ರಲ್ಲಿ ಗುರುಗಳೇ. 2015ರಲ್ಲಿ ಮದುವೆ ಆಯ್ತು. ಮದ್ವೆ ಆಯ್ತು. ಬರ್ತ್ಡೇ ದಿನನೇ ಅವಾಗ 23 yearsಗೆ ಮದ್ವೆ ಆಗ್ಬೇಕಿತ್ತು. ಬರ್ತಡೇ ಅವತ್ತೇ ನಾನು ಹುಟ್ಟಿದಪ್ಪ, ಅವತ್ತೇ ಮದ್ವೆ ಆಗಿದ್ದು. ಅಂದ್ರೆ ಅದು ಮುಂಚೆನೆ ಪ್ರೀ ಪ್ಲಾನ್? ಪ್ರೀ ಪ್ಲಾನ್ ಅನ್ನಕ್ಕಿನ್ನ ಅವತ್ತಿನ ಅಂದ್ರೆ ಕಾನೂನು ಮುಖಾಂತರವಾಗಿ ಇತ್ತಲ್ಲ, ಅದ್ರಿಂದ. ಓಕೆ. ಸೊ ಇಲ್ಲಿ ಅಂದ್ರೆ ತಂದೆ ತಾಯಿ ನೋಡಿ ಮದುವೆ ಮಾಡಿದ್ದ? ಇಲ್ಲ ಇಲ್ಲ ಗುರುಗಳೇ, ನಾನು ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಒಂದು ಇಷ್ಟಪಟ್ಟಿದ್ದೆ ಒಬ್ರನ್ನ ತುಂಬಾ. ಅವರು ಬಂದು ತುಂಬಾ ಇಷ್ಟ ಪಡ್ತಾ ಇದ್ದೆ, ಅವ್ರಿಗೂ ಇಷ್ಟ ಇತ್ತು. ಹಿಂಗೆ ಗೊತ್ತಿರೋರೆಲ್ಲ ರಿಲೇಷನ್ ಕಡೆಯಿಂದ ಅವಳಿಗೆ ಭಯ ಪಡಿಸಿ ದೂರ ಮಾಡ್ಬಿಟ್ರು. ಅದಾದ್ಮೇಲೆ ನಾನು ತುಂಬಾ ಏನ್ ಭಯಪಡಿಸಿ? ಅವ್ರ ಮನೆಯವ್ರಿಗೆಲ್ಲ ಹೇಳ್ತೀನಿ, ನಿಮ್ ಮನೆಯವ್ರಿಗೆ ಹೇಳ್ಬಿಡ್ತೀನಿ, ಬಿಡ್ತೀಯೋ ಇಲ್ವೋ ಅಂತೆಲ್ಲ ಭಯ ಪಡಿಸಿ ದೂರ ಮಾಡಿದ್ರು. ನಿನ್ ಕಡೆಯವರ ಅವ್ರ ಕಡೆಯವರ? ನಮ್ ಕಡೆಯವ್ರೆ. ಅಂದ್ರೆ ಆ ಹುಡುಗಿ ನಿನ್ನ ಮದುವೆ ಆಗೋದು ಇವ್ರಿಗೆ ಇಷ್ಟ ಇರ್ಲಿಲ್ಲ ಅಂತಲ್ಲ? ಇಷ್ಟ ಇಲ್ಲ. ಅವರು ಆಜು ಬಾಜು ಮನೆ ಎದುರಿಗೆ ಇದ್ದಿದ್ದು. ಬಟ್ ಈ ಮದುವೆ ಆಗ್ಬೇಕಾದ್ರೆ ನೀವು ಅವರು? ನಾನೇ ಆಗ್ಬೇಕಾಗಿತ್ತು. ಮತ್ತೆ ಪ್ರೀತಿ ಮಾಡಿದ್ ನೀವೇ ತಾನೆ? ಅದ ಅವ್ರಿಗೆ ಅರ್ಥ ಆಗ್ಲಿಲ್ವಲ್ಲ. ಹುಡುಗಿ ಎಲ್ಲ ಚೆನ್ನಾಗಿತ್ತು, ಆ ಮಾತುಗೊಂದು ಭಯ ಬಿದ್ದಿ. ಅಂದ್ರೆ ಹುಡುಗಿನೇ ಸ್ವಯಂ ಇವರೆಲ್ಲರ ಮಾತು ಕೇಳಿ ಬೇಡ ಅಂದಿದ್ದ? ಹೌದು ಹೌದು ಗುರುಗಳೇ. ಬೇಡ ಅಂತ ಹೇಳಿ ಆಮೇಲೆ ಯಾರಿಗೆ ಗುರುಗಳೇ? ಅಲ್ಲಲ್ಲ, ನೀವೆಷ್ಟು ಜನ ಮಕ್ಕಳು ತಂದೆ ತಾಯಿ? ಒಬ್ನೇ ಗುರುಗಳೇ. ಓಕೆ. ತಂದೆ ತಾಯಿಗೆ ನಿಮ್ಮನ್ಗೆ ಒಂದು ಹೆಣ್ಣು ಹುಡುಗಿ ಮದುವೆ ಮಾಡುವಷ್ಟು ಇರ್ಲಿಲ್ವಾ, ಅಥವಾ ಆ ಕಡೆ ಆಸಕ್ತಿ ತೋರ್ಲಿಲ್ವಾ ಅವರು? ಇಲ್ಲ ಗುರುಗಳೇ, ಅವರು ಆಸಕ್ತಿ ತೋರ್ಲಿಲ್ಲ. ಅಂದ್ರೆ ಅವ್ರದೇ ಆದ ಇಂಟೆನ್ಷನ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ರು. ಅವ್ರದೇ ಪ್ರಾಬ್ಲಮ್ಸ್ ಮಧ್ಯೆ ನಮ್ ಬಗ್ಗೆ ಅಷ್ಟು ಕೇರಿಂಗ್ ಇರ್ಲಿಲ್ಲ. ಇರೋರೊಬ್ರು ಮಗ, ಅವ್ರದ್ದೇನ್ ಪ್ರಾಬ್ಲಮ್? ಕಮಿಟ್ಮೆಂಟು. ಯಾವ್ದ್ರ ಕುರಿತು? ಸಾಲದ ಕುರಿತು. ಸಾಲ ಯಾಕೆ ಗೊತ್ತಿಲ್ಲ ಗುರುಗಳೇ, ಅದು ನಾನು ಕೇಳಿದ್ದೆ. ಆದ್ರೆ ಸಮಯ ಆತರ ಮಾಡ್ಸಿರುತ್ತೆ. ಯಾಕೆಂದ್ರೆ ಇವತ್ ನಾನು ಆತರ ಅನುಭವಿಸ್ತಾ ಇದ್ದೀನಿ, ಅದ್ರ ಅನುಭವ ನನಗೆ ಅರ್ಥ ಆಗ್ತಾ ಇದೆ. ಆಯ್ತು. ಬಟ್ ನೀವು ಅಲ್ಲಿ ಆ ಹುಡುಗಿ ಮದುವೆ ಆಗೋ ಸಮಯದ ಅಥವಾ ಏನು ಪ್ರೀತಿ ಮಾಡೋ ಸಮಯದಲ್ಲಿ ತಾಯಿ ಇದ್ರಾ? ಇದ್ರು ಎಲ್ಲಾರ್ಗೂ ಗೊತ್ತಿತ್ತು. ಆದ್ರೆ ಅಲ್ಲಿ ಈ ತರ ಆದ್ಮೇಲೆ ಆ ಹುಡ್ಗಿ ಆಟೋಮೆಟಿಕ್ ಆಗಿ ದೂರ ಆಗ್ಬಿಟ್ರು. ಅದಾದ್ಮೇಲೆ ತುಂಬಾ ಫೀಲಿಂಗ್ ಅಲ್ಲಿ ನಾನು ಲೈಫ್ನೇ ಬೇಡ ಅನ್ಕೊಂಡು ತುಂಬಾ ಬೇಜಾರಲ್ಲಿ ಲೈಫ್ ಹಾಳು ಮಾಡ್ಕೊಂತಿದ್ದೆ. ಲೈಫ್ ಬೇಡ ಅಂತಲೋ ಮದುವೆ ಬೇಡ ಅಂತಲೋ? ಮದ್ವೆನೇ ಬೇಡ, ಲೈಫ್ ಬೇಡ ಅಂತ. ಓಕೆ. ಅಷ್ಟು ಮನ್ಸು ನೊಂದು ಬೇಡ, ಬೇಕಾಗಿಲ್ಲ ಜೀವನ ಅನ್ನಷ್ಟು ದಿನ ತುಂಬಾ ನೊಂದು ಬೆಂದು ಒಂಥರ ಮನಸ್ಥಿತಿ ಸರಿ ಇಲ್ದಿರ ಎಲ್ಲೆಲ್ಲೋ ಹೋಗೋದು, ಆತರ ಪರಿಸ್ಥಿತಿ ಬಂದಿದೆ. ಆಗ ನಮ್ ಸ್ನೇಹಿತರೊಬ್ರು ಮೈಸೂರಲ್ಲಿದ್ರು. ಅವರು ಮಾಮೂಲಿ ಜೊತೆಲಿ ಬಾ ಇಲ್ಲಿ ಇರುವಂತೆ ಅಂತ ಕರೆದ್ರು. ಅಲ್ಲಿ ಕೆಲ್ಸಕ್ಕೆ ಹೋದೆ, ಜೊತೆಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಲ್ಲಿ ನನ್ನ ಸ್ನೇಹಿತರು ಇದ್ರು, ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತಿದ್ದೆ. ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋದ್ರಿ? ಬೆಂಗಳೂರಿಂದ ಮೈಸೂರಿಗೆ ಹೋದೆ. ಆ ನಂತರ ಅವರ ಅತ್ತೆ ಮಗಳು
ಹ್ಮ್ ನನ್ನ ಸ್ನೇಹಿತನ ಅತ್ತೆ ಮಗಳು. ಓಕೆ ಅವರು ಬಡ ಫ್ಯಾಮಿಲಿ, ಹ್ಮ್ ನಂಜನಗೂಡು ಸೈಡು ಓಕೆ ಬಡ ಫ್ಯಾಮಿಲಿ. ಅವರು ಮದ್ವೆ ಮಾಡ್ಕೊಡೋದು, ಮದ್ವೆನೂ ಕಷ್ಟ ಇತ್ತು, ಇನ್ನೊಂದು ಅವರು ಓದ್ಸಕ್ಕೂ ಕಷ್ಟ ಇತ್ತು. ಆತರ ಪರಿಸ್ಥಿತಿಲಿದ್ರು. ಹ್ಮ್ ಇವನು ಒಂದ್ ದಿವಸ ಆತರ ಹುಡ್ಗಿ ಇದ್ದಾಳೆ ಬಡವರು, ಹ್ಮ್ ಮದ್ವೆ ಆಗಂಗಿದ್ರೆ ನಾನ್ ಮಾತಾಡ್ತೀನಿ, ಪ್ರೀತಿಸಂಗಿದ್ರೆ ಇಷ್ಟ ಪಡಂಗಿದ್ರೆ ನೋಡ್ ಮಾತಾಡಿ ಇಬ್ರು ಅಂತ ಅಂದ. ಪ್ರೀತಿಸಂಗಿದ್ರೆ ಅಂತಲ್ಲ, ಮದುವೆ ಹಂಗಿದ್ರೆ ಅಂತ. ಇಲ್ಲ ಮದ್ವೆ ಅಂತಿಲ್ಲ, ಪ್ರೀತಿ ಮಾಡಂಗಿದ್ರೆ ಇಬ್ರು ಮೀಟ್ ಆಗಿ ಹ್ಮ್. ನಿಮ್ಗೆ ಇಷ್ಟ ಇದ್ರೆ ಇಬ್ರು ಕಂಟಿನ್ಯೂ ಮಾಡಿ ಅಂತ ಹೇಳ್ದ. ನಿಮ್ ಅವತ್ತಿನ ಫ್ರೆಂಡಾ? ಪರಿಸ್ಥಿತಿಲಿ ಗುರುಗಳೇ, ಅಂದ್ರೆ ಹಂಗೆ ಹೇಳಿದ್ ನಿಮ್ ಫ್ರೆಂಡಾ? ನನ್ನ ಫ್ರೆಂಡು ಅಂದ್ರೆ ಅವ್ರ ಅತ್ತೆ ಮಗ. ಎಂತ ಸುದೈವ ನಿಮ್ ನೋಡಿ. ಆ ರೀತಿ ಮಾಡಿದ್ರು. ಓಕೆ, ಬಟ್ ನಿಮಗೆ ಆಯ್ತು. ಈ ಹಿಂದೆ ಸ್ವಲ್ಪ ಈ ಪ್ರೀತಿ ವಿಚಾರವಾಗಿ ಒಂಚೂರು ಗೊಂದಲ ಆಗಿರೋದು ಅವ್ರಿಗೆ ಗೊತ್ತಿತ್ತಾ? ಇದು ಗೊತ್ತಿದ್ದ ಕಾರಣಕ್ಕೆ ಅವ್ರು ಈ ರೀತಿ ಮಾಡಿದ್ದು. ತುಂಬಾ ಅಪ್ಸೆಟ್ ಗೊತ್ತಿದ್ದ ಆಗಿದ್ಯಾ? ಕಾರಣಕ್ಕೆ ಈ ರೀತಿ ಮಾಡಿದ್ದು ಒಂದು ಕಡೆ ಆದ್ರೆ, ಗೊತ್ತಿದ್ದ ಕಾರಣಕ್ಕೆ ಕರ್ಕೊಂಡಿದ್ದು ಕೂಡ ಮೈಸೂರಿಗೆ. ಇರ್ಬೋದೇನೋ ಗುರುಗಳೇ, ಅಲ್ಲಿ ಬಿಟ್ರೆ ಹಾಳ ಬಿಡ್ತಾನೆ ಅಂತ. ಇರ್ಬೋದೇನೋ. ಆಯ್ತು. ಸೊ ಅವರೊಂದು ಹುಡುಗಿ ಹೇಳಿದ್ರು, ಭೇಟಿ ಆದ್ರಾ? ಭೇಟಿ ಆದೆ ಗುರುಗಳೇ. ಹ್ಮ್ ಅವರು ಮೋರಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರು. ಎಲ್ಲಿ? ಮೋರ್ ಮಾರ್ಕೆಟಿಂಗ್ ಬರುತ್ತಲ್ಲ, ಓಕೆ ಓಕೆ. ಅಲ್ಲಿ ಕಷ್ಟಪಟ್ಟು ಮಾಮೂಲಿ ಹುಡುಗಿ ಕೆಲಸ ಮಾಡ್ತಾ ಇದ್ರು. ಡೈಲಿ ಒಂದ್ಸರಿ ನಾವು ಅಂದ್ರೆ ಅವಾಗೆಲ್ಲ ಮನೆ ಮುಂದೆ ಹೋಗಿ ಕುಕ್ಕರ್, ಗ್ಯಾಸ್ ಸ್ಟವ್ಗಳು ರಿಪೇರಿ ಮಾಡೋದು ಆತರ ಕೆಲಸ ಇರ್ತಾ ಇತ್ತು. ಯಾರಿಗೆ? ಕೆಲ್ಸ ಈ ಕುಕ್ಕರ್, ಗ್ಯಾಸ್ ಸ್ಟವ್ ಆತರ ರಿಪೇರಿ ಮಾಡ್ತಾರಲ್ಲ. ನೀವು ಮಾಡ್ತಿದ್ರಾ? ಹೌದೌದು. ಓಕೆ, ಅಂದ್ರೆ ಊರೂರ್ಗೆ ಹೋಗ್ತಿದ್ರಿ? ಊರೂರ್ಗೆ ಹೋಗಿ ಮಾಡ್ತಾ ಇದ್ವಿ. ಅವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಫ್ರೆಂಡು ಅವ್ರ ಓನರ್ ಒಬ್ರು ಇದ್ರು, ಅವ್ರ ಕಡೆ ಕೆಲ್ಸಕ್ಕೆ ಸೇರ್ಕೊಂಡೆ. ಓಕೆ. ಆ ನಂತರ ಈ ಹುಡ್ಗಿ ಹಂಗೆ ಮೀಟ್ ಆದ್ವಿ ಒಂದ್ಸರಿ. ಆಯ್ತು, ಇಷ್ಟ ಆಯ್ತು ಅನ್ಬಿಟ್ಟು ಮೈಸೂರಲ್ಲಿ ಒಂದ್ಸರಿ ಮೀಟ್ ಮಾಡಿದೆ. ಹ್ಮ್ ಗನ್ ಹೌಸ್ ಬರುತ್ತೆ, ಗನ್ ಹೌಸ್ ಹತ್ರ ಮೀಟ್ ಮಾಡಿ ಮಾತಾಡ್ಸಿ, ಹ್ಮ್ ಆಮೇಲೆ ಹೆಂಗೆ ಏನು ಒಪ್ಪಿಗೆ ಇದೆಯಾ ನಿಮ್ಗೇನು ಎತ್ತ ಅಂತ ಕೇಳಿದೆ. ಯೋಚಿಸ್ಬಿಟ್ಟು ಹೇಳ್ತೀನಿ ಅಂದ್ರು. ಆಯ್ತು ಅಂದ್ಬಿಟ್ಟು ಸುಮ್ನಾದೆ. ಅನಂತರ ಮೋರಲ್ಲಿ ಅವ್ರಿಗೆ ಗೊತ್ತಿಲ್ದಿರಂಗೆ ಹೋಗಿದ್ದೆ ಒಂದ್ಸರಿ. ಅವ್ರನ್ನ ನಾನ್ ನೋಡಿದ್ದೆ, ಆದ್ರೆ ಅವ್ರು ನನ್ನನ್ನು ನೋಡಿರ್ಲಿಲ್ಲ. ಅನಂತರ ಮಾಮೂಲಿ ಫೋನಲ್ಲಿ ಮಾತಾಯ್ತು, ಮಾತುಕತೆ ಆಡ್ಕೊಂಡು ಹಂಗೆ ಚೆನ್ನಾಗಿತ್ತು. ಒಂದ್ 2 months ಆಗ್ತಾ ಇದ್ದಂಗೆನೆ ಇಷ್ಟ ಆಯ್ತು. ಆಮೇಲೆ ನಮ್ ಫ್ರೆಂಡ್ ಇದ್ನಲ್ಲ, ಅವ್ರ ಫಾದರ್ಗೆ ವಿಷಯ ಗೊತ್ತಾಯ್ತು. ಅಂದ್ರೆ ನಮ್ ಬಗ್ಗೆ ಗೊತ್ತಿದ್ರಿಂದ ನಾನು ಹೇಳ್ತೀನಿ ಬಿಡು, ಅವ್ರ ಮನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ಹೇಳಕ್ಕೆಲ್ಲ ಜವಾಬ್ದಾರಿ ಇದ್ರು. ಅವ್ರ ಮನೇಲಿ ಮೆಂಟಾಲಿಟಿ ಹೇಗಿತ್ತು ಅಂದ್ರೆ, ಅವಳಿಗೆ ತಂಗಿ ಒಬ್ಳಿದ್ಲು, ಅವಳಿಗೆ ಓದಿಸ್ಬೇಕು ಅಂತ, ಓದ್ಬೇಕು ಅಂತ ತುಂಬಾ ಆಸೆ. ಇವಳಿಗೂ ಓದ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಅವ್ರ ತಂದೆ ಯಾವ ರೀತಿ ಅಂದ್ರೆ, ಓದ್ಸ್ಬೇಡ್ದು, ಓದ್ಸಕ್ ಆಗಲ್ಲ, ಕಷ್ಟಪಟ್ಟು ದುಡಿಬೇಕು, ತಂದ್ಕೊಡ್ಬೇಕು, ಅವ್ನ ಎಣ್ಣೆ ಹೊಡಿಬೇಕು ಅನ್ನೋ ಪರಿಸ್ಥಿತಿ. ಅವ್ರ ತಾಯಿನೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಎಷ್ಟೇ ದುಡ್ದು ತಂದ್ಕೊಟ್ರು ಅವ್ರಿಗೆ ತೃಪ್ತಿ ಇಲ್ಲ. ಆತರ ಪರಿಸ್ಥಿತಿಲಿ ಇವಳು ತುಂಬಾ ಕಷ್ಟ ಪಡ್ತಾ ಇದ್ದ ಹುಡುಗಿ. ಅದನ್ನ ನಾನ್ ನೋಡಿ, ಜೀವನದಲ್ಲಿ ಒಬ್ರಿಗೆ ನಾವು ಚೆನ್ನಾಗಿರ್ಬೇಕು, ಇಂಥವ್ರನ್ನ ಜೀವನದಲ್ಲಿ ನಾವು ಚೆನ್ನಾಗಿ ಜೊತೆಲಿ ಇಟ್ಕೊಬೇಕು ಅನ್ನೋ ಉದ್ದೇಶ ಇತ್ತು ಮನ್ಸಲ್ಲಿ. ಆ ರೀತಿಯಾಗಿ ಅವ್ನ ಇಷ್ಟ ಪಟ್ಕೊಂಡು ಆಯ್ತು ಅಂದ್ಬಿಟ್ಟು ಎಲ್ಲ ಇದ್ ಮಾಡ್ದೆ. ಅವ್ರ ಮನೇಲಿ ಕೇಳ್ದೆ, ಆಯ್ತು ಮಾಡ್ಕೊಡ್ತೀನಿ ಅಂತಾನೆ ಹೇಳಿದ್ರು. ಡೈರೆಕ್ಟ್ ಆಗಿ ಮಾತಾಡಿದ್ದೆ. ಆಯ್ತು ಅಂದ್ರು. ಆಮೇಲೆ ಸರಿ ಆಯ್ತು, ಕೊನೆ ಮೂಮೆಂಟ್ ಅಲ್ಲಿ ಆಗಲ್ಲ ಅನ್ಬಿಟ್ರು. ಇನ್ನೇನ್ ಮದ್ವೆ ಆಗ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಕೊಡಲ್ಲ ಅಂತ. ಕಾರಣ ಇಲ್ಲ, ಅವ್ರಿಗೇನಂದ್ರೆ, ಅವ್ರು ಏನಾರ ಕೇಳಿದ್ರೆ ಕೊಡಿಸ್ಬೇಕು. ಅವ್ರ ಫ್ಯಾಮಿಲಿ ಯಾವ ತರ ಅಂದ್ರೆ, ಅವ್ರ ಏನಾದ್ರು ದುಡ್ಡು ಕೇಳ್ದಂಗ್ ನಾನ್ ಕೊಡ್ಬೇಕು, ಅವ್ರ ಮೊಬೈಲ್ ಕೊಡ್ಸು ಅಂದ್ರೆ ಕೊಡಿಸ್ಬೇಕು ಅವ್ರ ಅಪ್ಪನ್ಗೆ. ಅಂದ್ರೆ ಹಾಗೆ ಒಪ್ಪಿಕೊಂಡು ಒಂದಷ್ಟು ಸಮಯ ಅಂತದ್ದೇನು ಅನುಭವಗಳಾದ್ವಿ, ನೀವು ಅದಕ್ಕೆ ಸ್ಪಂದಿಸ್ಲಿಲ್ಲ ಅಂದಾಗ ಬೇಡ ಅಂದಿದ್ದು. ಅಷ್ಟೇ. ಅದೇ ಅಂದ್ರೆ ಚೆನ್ನಾಗಿದ್ರೆ ಎಲ್ಲ ಮಾತಾಡ್ತಿದ್ರು. ಆದ್ರೆ ಅವ್ರು ಕೇಳಿದ ತಕ್ಷಣ ಏನಾರ ಕೊಡಿಸ್ಲಿಲ್ಲ ಅಂದ್ರೆ ನಾವ್ ಕೊಡಲ್ಲ ಬಿಡಿ ಅಂತ ಅನ್ಬಿಟ್ಟು ಅನ್ನೋದು ಅವ್ರಪ್ಪ. ಅಂದ್ರೆ ಸಾಲ ಮಾಡಾದ್ರೂ ಕೊಡ್ಬೇಕಿತ್ತು ಅಂತ. ಸಾಲ ಮಾಡಾದ್ರೂ ಕೊಡ್ಬೇಕಿತ್ತು ಅಂತ. ಓಕೆ. ಇನ್ನೊಂದು ಅವ್ರ ಮೆಂಟಾಲಿಟಿ ಏನಿತ್ತು ಅಂದ್ರೆ, ಹುಡುಗಿ ನನ್ನ ಹತ್ರ ಎಲ್ಲ ಶೇರ್ ಮಾಡಿದ್ಲು. ಅವರು ದುಡ್ಗೋಸ್ಕರ ಬೇಕಾದ್ರೆ ಸ್ವಂತ ಮಗಳನ್ನೇ ಯಾವ ಪರಿಸ್ಥಿತಿಗೆ ಬೇಕಾರೋ ತಗೊಂಡೋಗೋ ಪರಿಸ್ಥಿತಿಲಿ ಇದ್ದ ಆ ಪಾರ್ಟಿ. ದುಡ್ಡಿಗೋಸ್ಕರ ಏನ್ ಬೇಕಾರೋ ಮಾಡೋ ಪರಿಸ್ಥಿತಿಲಿ ಇದ್ರು. ಆ ಪರಿಸ್ಥಿತಿ ಎಲ್ಲ ಇವಳು ನನ್ನ ಹತ್ರ ಹೇಳ್ಕೊಂಡಿತ್ತು ಹುಡುಗಿ. ಹೆಂಗಿದೆ ನಮ್ ಜೀವನ, ನನ್ ತಂದೆ ಬಿಟ್ರೆ ಏನ್ ಬೇಕಾರೋ ಮಾಡಕ್ ರೆಡಿ ಇದಾರೆ ಅಂತ. ನನಗೆ ಆ ಕಷ್ಟದಿಂದ ಅವಳನ್ನ ಆಚೆ ತರಬೇಕು ಅನ್ನೋ ಉದ್ದೇಶ ಇತ್ತು. ಅದು ತುಂಬಾ ಮೈಂಡ್ ಅಲ್ಲಿ ಇತ್ತು. ಇನ್ನೊಂದು ಅವಳನ್ನ ಓದಿಸಿ BA ಓದ್ತಾ ಇದ್ಲ ಅವಾಗ.
BA ಫಸ್ಟ್ ಇಯರ್ ಓದ್ತಾ ಇದ್ಲು. ನಾನು ಓದಿಸ್ಬೇಕು, ತುಂಬಾ ಓದಿ ಅವಳನ್ನ ಒಂದು ಆಫೀಸರ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆ ನಂತರದಲ್ಲಿ ಮದ್ವೆ ಆಗೋದಕ್ಕೋಸ್ಕರ ಅವ್ರ ಮನೇಲಿ ಒಪ್ಲಿಲ್ಲ. ಕೊನೆಗೆ ಒಂದ್ ದಿವಸ ಬಂದ್ಬಿಡಮ್ಮ ಅಂತ ಹೇಳಿದೆ ನಾನು ಆ ಟೈಮಲ್ಲಿ ಬೆಂಗಳೂರಿಗೆ ಬಂದೆ ನಾನು ರಿಟರ್ನ್. ಆ ನಂತರ ಫೋನ್ ಮಾಡಿ ಕರ್ಸ್ಕೊಂಡೆ. ಬಂದು ನಾವು ಇಲ್ಲೇ ದೇವಸ್ಥಾನದಲ್ಲಿ ಎಲ್ಲ ಇದ್ ಮಾಡಿ, ಫ್ಯಾಮಿಲಿ ಅಂದ್ರು ಬೇಡ ಅಂದ್ರು, ಫ್ಯಾಮಿಲಿಲಿ ಇಷ್ಟ ಇಲ್ಲ ಅಂತ. ನಮ್ ತಂದೆ ತಾಯಿ ಬೇಡ ಅಂತ, ಅಂದ್ರೆ ಕ್ಯಾಸ್ಟ್ ಅಂತಾರಲ್ಲ ಆ ವಿಚಾರವಾಗಿ, ಜಾತಿ ವಿಚಾರವಾಗಿ ಆ ವಿಚಾರವಾಗಿ ಬೇಡ ಅಂದ್ರು. ನಾನು ಆತರ ಎಲ್ಲ ಏನಿಲ್ಲ, ತುಂಬಾ ಕಷ್ಟಪಟ್ಟಿದ್ದೆ ಹುಡುಗಿ ಅಂತೆಲ್ಲ ಹೇಳಿ ಒಪ್ಸಿ ನಾನ್ ಮಾತಾಡಿದೆ ಹೊರಗಡೆ. ಆ ನಂತರ ನಮ್ ತಂದೆ ಒಬ್ರು ಒಪ್ಕೊಂಡ್ರು. ಲಾಸ್ಟ್ ಅಲ್ಲಿ ಒಪ್ಕೊಂಡು ಆಯ್ತು ಮಾಡ್ಕೊಂಡು, ನಾನು ಅದೇ ಹೇಳ್ದೆ, ನೀವು ನಿಂತ್ಕೊಂಡ್ ಮಾಡ್ಕೊಡಿ, ನನ್ ಮರ್ಯಾದೆನೂ ಉಳಿಯುತ್ತೆ, ನಿಮ್ ಮರ್ಯಾದೆನೂ ಇದಾಗುತ್ತೆ, ಇಲ್ಲಾಂದ್ರೆ 4 ಜನದ ಮಧ್ಯೆ ಯಾರ್ದು ಮರ್ಯಾದೆ ಉಳಿಯಲ್ಲ ಅಂತ. ಅವಾಗ ಅವರೇ ಆಯ್ತು ಅಂದ್ಬಿಟ್ಟು ನಾನೇ ಖರ್ಚಾಕೊಂಡು ಎಲ್ಲ ನಿಂತ್ಕೊಂಡು ನಾನೇ ಮಾಡ್ಕೊಂಡೆ ಹೊರಗಡೆ. ಜೊತೆಲಿ ಚೆನ್ನಾಗೇ ಇದ್ವಿ, ಬಾಡಿಗೆ ಮನೆ ಮಾಡ್ಕೊಂಡಿದ್ವಿ, ಅಪ್ಪ ಅಮ್ಮ ಎಲ್ಲ ಜೊತೆಲಿ ಇದ್ವಿ. ಅಂದ್ರೆ ನಮ್ ತಂದೆ ಸಾಲ ಇತ್ತು, ಅದರಿಂದ ಅವ್ರು ಅವಾಗ ಊರ್ಗ್ ಹೋಗೋದು ಏನು ಹೇಳ್ತಾ ಇರ್ಲಿಲ್ಲ, ಬರ್ತಾ ಇರ್ಲಿಲ್ಲ. ಈಗ ನಾನು ಒಂದ್ ಮನೆ ಲೀಸ್ಗೆ, ಒಂದ್ ಬಾಡಿಗೆಗೆ ಅಂತ ತಗೊಂಡಿರ್ತೀವಿ ಅಡ್ವಾನ್ಸ್ ಕೊಟ್ಟಿ, ಅಲ್ಲಿ ಬಾಡಿಗೆಗಳನ್ನ ಕಟ್ಟಕ್ ಆಗ್ದಿರಾ ಕೊನೆಗೆ ಅಡ್ವಾನ್ಸ್ ಖಾಲಿ ಆದ್ಮೇಲೆ ಮನೆ ಖಾಲಿ ಮಾಡಿ ಅನ್ನೋ ಪರಿಸ್ಥಿತಿ ತಂದ್ಬಿಟ್ರು 2-3 ಮನೆ. ನಾನು ನನ್ ಪ್ರೆಷರ್ ಅಲ್ಲಿ ಈಗ ನಾನು ಎಷ್ಟು ದುಡಿಬಹುದು, ಅವತ್ತಿನ ಇದ್ರಲ್ಲಿ ಎಷ್ಟು ದುಡಿಯಕ್ಕಾಗ್ತಿತ್ತು ಅಷ್ಟು ದುಡಿತಿದ್ದೆ. ಆತರ ಸಾಲ ಮಾಡಿ ಅಲ್ಲಿ ಇಲ್ಲಿ ತಂದ್ಕೊಡೋದು, ಇವ್ರು ಇದೇ ತರ 2-3 ಮನೆ ಮಾಡಿದ್ರು. ಕೊನೆಗೆ ಈ ತರ ಮಾಡಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಇದ್ ಮಾಡ್ದೆ. ಆಯ್ತು ಅಂದ್ಬಿಟ್ಟು ಜೊತೆಲಿ ಒಟ್ನಲ್ಲಿ ಹಂಗೋ ಹಿಂಗೋ ಅನ್ಸರ್ಸ್ಕೊಂಡ್ ಹೋಗ್ತಾ ಇದ್ವಿ. ಇವಳು ಓದಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಓದೋದಕ್ಕೆ ಕಾಲೇಜ್ಗೆಲ್ಲ ಅಪ್ಲಿಕೇಶನ್ ತಂದೆ. ಕೊನೆ ಮೂಮೆಂಟ್ ಅಲ್ಲಿ ನಮ್ ತಾಯಿ ತುಂಬಾ ಹುಷಾರ್ ತಪ್ಪಿದ್ರು. ಆಮೇಲೆ ಅವರು ಹಾಸ್ಪಿಟ್ಲ್ ಓಡಾಟ ಅಂತೆಲ್ಲ ಮಾಡಿ ಇವಳಿಗೂ ಆ ಟೈಮಲ್ಲಿ ನಮ್ ತಾಯಿ ಹುಷಾರಿಲ್ದಿದ್ ನೋಡಿ ಇವಳಿಗೂ ಹುಷಾರ್ ತಪ್ಪೋಯ್ತು. ನಮ್ ತಾಯಿನ ನಿಮ್ಯಾನ್ಸ್ ಅಲ್ಲಿ ಅಡ್ಮಿಟ್ ಮಾಡಿದ್ದೆ. ಇವ್ರನ್ನ ಇಲ್ಲೇ ಬೆಂಗಳೂರಲ್ಲೇ ಶ್ರೀನಗರ ಅಂತಿದೆ, ಅಲ್ಲಿ ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಮಾಡಿದ್ದೆ. 2 ಕಡೆನೂ ಓಡಾಟ. ಒಬ್ನೇ, ಯಾರು ಸಪೋರ್ಟಿಂಗ್ ಇಲ್ಲ. ನಮ್ ತಂದೆನೂ ಏನು ಅಷ್ಟಕ್ಕೆ ಬರ್ಲಿಲ್ಲ, ಯಾವ ವಿಚಾರಕ್ಕೂ ಬರ್ಲಿಲ್ಲ. ಅವರು ಹೆಂಡತಿ ವಿಚಾರಕ್ಕೆ ಆಗ್ಲಿ ಯಾವ ವಿಚಾರಕ್ಕೂ ಕೂಡ ಬರ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಇದ್ರು, ಕೆಲ್ಸ ಅದು ಇದು ಸಾಲ ಅನ್ಕೊಂಡ್ ಅವ್ರ ಪಾಡಿಗಿದ್ರು. ಈ ಕಡೆ ನಾನ್ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಇದ್ ಮಾಡ್ದೆ. ಆ ನಂತರ ಹುಡುಗಿಗೆ ಎಲ್ಲ ಚೆನ್ನಾಗಿತ್ತು, ಹುಷಾರ್ ಇದ್ ಮಾಡ್ಕೊಂಡ್ಲು, ಹಾಸ್ಪಿಟ್ಲಿಗೆ ಸೇರ್ತಿದ್ದೆ. ಈ ಕಡೆ ನಮ್ ತಾಯಿಗೆ ಎಷ್ಟೇ ಇದ್ ಮಾಡಿದ್ರು 3 ತಿಂಗಳು ತುಂಬಾ ಪ್ರಯತ್ನ ಪಟ್ಟೆ. ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಹಾಗೂ ಬ್ರೈನ್ ಟ್ಯೂಮರ್ 2 ಬಂದಿತ್ತು ಅವ್ರಿಗೆ. ಯಾಕೆಂದ್ರೆ ನಾನು ತುಂಬಾ ಪ್ರಯತ್ನ ಪಟ್ರು ಅದು ಆಗ್ತಾ ಇಲ್ಲ, ಮಿತಿ ಮೀರಿತ್ತು. ಇನ್ನೊಂದು ಹೊಟ್ಟೆಯಲ್ಲಿ ಕೆತ್ತ ನೀರು ತುಂಬ್ತಾ ಇತ್ತು, ಅದು ರಿಮೂವ್ ಮಾಡಿದಷ್ಟು ರಿಕವರ್ ಆಗ್ತಾ ಇತ್ತು. ಹಾಗಾಗಿ ಎಷ್ಟೋ ಟ್ರೈ ಮಾಡಿದೆ, 2-3 ಹಾಸ್ಪಿಟ್ಲು, ವಿಕ್ಟೋರಿಯಾ, KC ಜನರಲ್, ನಿಮ್ಯಾನ್ಸ್, ತುಂಬಾ ಕಡೆ ಎಲ್ಲ ಟ್ರೈ ಮಾಡಿದೆ. ಕೊನೆಗೆ ಆಗ್ಲಿಲ್ಲ. 2017ರಲ್ಲಿ ಅವರು ತೀರ್ಕೊಂಡ್ರು, ತಾಯಿ 2017ರಲ್ಲಿ. ಆ ನಂತರ ಈಗ ನಮ್ ತಂದೆ ಇದಕ್ಕಿದಂಗೆ ಏನು ಮಾತಾಡ್ಲಿಲ್ಲ, ಅವರು ಚೆನ್ನಾಗೇ ಇದ್ರು. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗಿ ಎಲ್ಲೋದ್ರು ಅನ್ನೋದು ಗೊತ್ತಾಗ್ಲಿಲ್ಲ ಸ್ವಲ್ಪ ದಿನ. ಆ ನಂತರ ಅಲ್ಲಿ ಊರ್ ಕಡೆ ಹಾಸನಲ್ಲಿ ಊರಿದೆ, ಅಂದ್ರೆ ಅಲ್ಲಿ ಯಾರು ಇಲ್ಲ, ಯಾವ ಆಸ್ತಿ ಗೀಸ್ತಿ ಏನು ಇಲ್ಲ. ಅವ್ರ ಪಾಡಿಗೆ ಹೋಗಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ಮಾತು ಬೇಡ ಏನು ಬೇಡ ಅನ್ಬಿಟ್ಟು ಇದ್ರು. ಈಗ ನಮ್ ತಾಯಿಗೆ ನಾನು ಹಾಸ್ಪಿಟ್ಲಿಗೆ ಆ ಕ್ಷಣದಲ್ಲಿ ನಾನು ಏನೇನೋ ಮಾಡಿ ಸ್ವಲ್ಪ ಸಾಲಗಳು ಮಾಡಿ ತಂದಿದ್ದೆ. ದುಡ್ಡಿನ ವಿಚಾರ ಅಂದ್ರೆ ಈಗ ಮನುಷ್ಯನ ಪರಿಸ್ಥಿತಿ, ಇವಾಗ ತಂದೆ ತಾಯಿ ಅನ್ನಕ್ಕಿನ್ನ ಯಾರು ಹೆಂಗಿರ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ನನಗೆ. ಆ ವಿಚಾರದಲ್ಲಿ ದುಡ್ಡಿನ ಪರಿಸ್ಥಿತಿಲಿ ಅವತ್ತು ಅಲ್ಲಿ ಇಲ್ಲಿ ಸಾಲ ಮಾಡಿದೆ. ನಮ್ ತಾಯಿ ತೀರ್ಕೊಂಡ್ರು. ಆ ಟೈಮಲ್ಲಿ ನಮ್ ತಂದೆಗೆ ಹೇಳಿದೆ, ಇನ್ಶೂರೆನ್ಸ್ ಸ್ವಲ್ಪ ದುಡ್ಡು ಬರ್ಬೇಕಿತ್ತು, 1 ಲಕ್ಷ. ನಾನು ತುಂಬಾ ಬಡ್ಡಿಗೆ ತಂದಿದ್ದೆ, ಅದ್ರಿಂದ ಅಟ್ಲೀಸ್ಟ್ ಫುಲ್ ಕೊಡಕ್ಕೆಲ್ಲ ಅರ್ಧ ಕೊಡಿ ಅಂತ ಕೇಳಿದ್ದೆ. ಯಾಕೆಂದ್ರೆ ತಂದೆಗೆ ಬರೋದು ದುಡ್ಡು, ಅದ್ರಿಂದ ಆತರ ಕೇಳಿದ್ದೆ ಪರಿಸ್ಥಿತಿಗೋಸ್ಕರ, ಸುಮ್ನೆ ಬಡ್ಡಿ ಕಟ್ಟಕ್ ಆಗಲ್ಲ ಅನ್ನೋ ವಿಚಾರದಲ್ಲಿ. ಅವರು ದುಡ್ಡಿನ ವಿಚಾರಕ್ಕೆ ಇಲ್ಲ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಕೊಡಲ್ಲ ಅಂತ ಆಟ ಆಡಿಸ್ಬಿಟ್ರು. ನಾನು ಸುಮ್ನೆ ನೋಡೋಣ ಮನುಷ್ಯನ ಪರಿಸ್ಥಿತಿ ಅಂತ ಒಂದು ATM ಕಾರ್ಡ್, ಜಸ್ಟ್ ATM ಕಾರ್ಡ್ ನ ನಾನು ಎತ್ತಿಟ್ಟಿದ್ದೆ ಅಷ್ಟೇ. ಯಾವ ಉದ್ದೇಶ ಇಲ್ಲ, ನನ್ಗೆ ಅದು ಬೇಕಾಗೂ ಇರ್ಲಿಲ್ಲ. ಅವ್ರ ATM ಕಾರ್ಡ್ ಯಾರ್ದು? ನಮ್ ತಂದೆದು. ಅಂದ್ರೆ ಸಂಘದಲ್ಲಿ ನಾನು ಹೇಳ್ತೀನಿ, ನಿನಗ್ ದುಡ್ಡು ಬರೋದ್ ಬೇಡ, ನೀನ್ ಈ ತರ ಮಾಡಿದ್ರೆ ಹೆಂಗೆ,
ಕೊಡ್ತೀನಿ ಅಂತ ಈಗ ಕೊಡಲ್ಲ ಅಂತಿದ್ಯಾ, ನಿನ್ಗೂ ಬೇಡ ನನ್ಗೂ ಬೇಡ ಅನ್ನೋ ಹತ್ರ ಮಾತ್ ನಡೀತು ಇಬ್ರಿಗೂ. ಆ ನಂತರ ಅವ್ರಿಗೆ ಅಕೌಂಟಿಗೆ ದುಡ್ಡು ಬಂತು. ನಾನು ಅವಾಗ ATM ಇಟ್ಕೊಂಡಿದ್ದೆ ನನ್ನ ಹತ್ರ. ಈಗ ನಾನು ATM ಕೊಡಲ್ಲ, ನನಗೇನು ಗೊತ್ತಿಲ್ವಲ್ಲ, ಪಾಸ್ವರ್ಡ್ ಏನು ಗೊತ್ತಿಲ್ಲ, ನಂಗದ ಅವಶ್ಯಕತೆನೇ ಇಲ್ಲ. ಆದ್ರೆ ಇವ್ರ ಮನಸ್ಥಿತಿ ತಿಳ್ಕೊಬೇಕಿತ್ತು. ಜಸ್ಟ್ ಅದು ಕೊಟ್ಟಿಲ್ಲ ಅನ್ನೋದಕ್ಕೆ ಫೋನ್ ಮಾಡಿ, ಇಲ್ಲ ನೀನ್ ಇವಾಗ ATM ಕೊಡ್ತೀಯ, ಇಲ್ಲ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಲಾ ಅಂತ ಅನ್ಬಿಟ್ರು. ತುಂಬಾ ಮನ್ಸಿಗೆ ಬೇಜಾರಾಯ್ತು. ದುಡ್ಡುಗೋಸ್ಕರ ಮಗನ್ ಮೇಲೂ ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿ ಬಂತು ಅಂತ. ಸರಿ ಆಯ್ತು ಅಂದ್ಬಿಟ್ಟು ಹೋಗಿ ಡಾಕ್ಯುಮೆಂಟ್ಸ್ ಅವ್ರದ್ದೆಲ್ಲ ATM ಕಾರ್ಡ್ ಎಲ್ಲ ಕೊಟ್ಟಿ, ನಮ್ ತಾಯಿಗ್ ಮಾಡಿದ್ದು ನನ್ನ ಕಾಪಾಡುತ್ತೆ ಅಂದ್ಬಿಟ್ಟು ಸೀದಾ ಬಂದ್ಬಿಟ್ಟೆ. ಅವತ್ತಿಂದ ಇವತ್ತಿನವರೆಗೂ ಅವ್ರಿಗೂ ನನಗೂ ಕಾಂಟ್ಯಾಕ್ಟ್ ಇಲ್ಲ. ಅಂದ್ರೆ ಬೇಕೋ ಬೇಡವೋ ಅನ್ನೋ ರೀತಿ ಇದೆ. ಅಂದ್ರೆ ಆಗಾಗ ಮಾತಾಡೋದು ಹೌದು, ಏನು ಮಾತಾಡಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಆದ್ರೆ ನಾನೇನಾರು ಆ ಸೈಡ್ ಹೋದ್ರೆ ಅವ್ರನ್ನ ಹುಡುಕಿ ಎಲ್ಲಿರೋದು ಅಂತ ಹುಡುಕಿ ಮಾತಾಡ್ಸಿದ್ರೆ ಮಾತಾಡ್ತಾರೆ, ಇಲ್ಲ ಅಂದ್ರೆ ಮಾತಾಡಲ್ಲ. ಅವರು ಒಂದೇ ಮಾತು ಹೇಳಿರೋದು, ನನ್ಗೇನಾರು ಆದ್ರೂ ಕಾರ್ಪೊರೇಷನ್ ಅವ್ರು ಎತ್ಕೊಂಡು ಹೋಗ್ತಾರೆ, ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಿನ್ ದಾರಿ ನೀನ್ ನೋಡ್ಕೊ ಅಂತ ಇದ್ದಾರೆ. ಅಂದ್ರೆ ನಿಮ್ ಕುರಿತು ಆ ಮಟ್ಟಿನ ದ್ವೇಷ ಯಾವ ಕಾರಣಕ್ಕೆ ಗೊತ್ತಿಲ್ಲ ಗುರುಗಳೇ, ಅದು ಅವ್ರಿಗೆ ಗೊತ್ತು. ಒಂದು ಕಡೆ ತಂದೆದು ಈ ರೀತಿ ಆದ್ರೆ ಅವ್ರಿಗೆ ಬೇಡ ಅಂತ. ನನ್ನ ಹೆಂಡತಿ ಚೆನ್ನಾಗೇ ಇದ್ವಿ, ಎಲ್ಲರೂ ಜೊತೆಲಿ. ಅಮ್ಮ ತೀರ್ಕೊಂಡ್ಮೇಲೆ ಅಪ್ಪನೂ ಇಲ್ಲ ಅಂದ್ಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಖುಷಿಯಾಗೇ ಇದ್ವಿ ಬಾಡಿಗೆ ಮನೇಲಿ. ಇದ್ದಕ್ಕಿದ್ದಂಗೆ ಚೆನ್ನಾಗೇ ಇದ್ವಿ. ಹೇಳ್ತಾರಲ್ಲ, ಮೂರನೇ ವ್ಯಕ್ತಿ ಎಂಟ್ರಿ ಆದಾಗ ಸ್ವಲ್ಪ ಜೀವನ ಹಾಳಾಗೋಕ್ಕೆ ಬಂತು. ಯಾರು ಮೂರನೇವರು? ಅವ್ರ ಜೊತೆಲಿ ಕೆಲ್ಸಕ್ಕೆ ಕಳಿಸ್ತಾ ಇದ್ದೆ. ಅಂದ್ರೆ ಅವರು ಡೈಲಿ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ರು. ಹುಡುಗನ ಹುಡುಗಿನ? ಇಲ್ಲ, ಹುಡುಗ. ಅವ್ರು ಯಾರು? ಅವ್ರು ನಿಮಗ್ ಪರಿಚಯನ? ಅವರು ಮ್ಯಾನೇಜರು, ಅಂದ್ರೆ ಆ ಪೋಸ್ಟಿಂಗ್ ಅಲ್ಲಿ ಮ್ಯಾನೇಜರು. ಅಂದ್ರೆ ನಿಮ್ಮ ಹೆಂಡತಿ ಹೋಗುವ ನಮ್ಮ ಹೆಂಡತಿ ಕೆಲಸ ಮಾಡ್ತಿದ್ರಲ್ಲ ಆ ಜಾಗದಲ್ಲಿ ಮ್ಯಾನೇಜರು. ಅಂದ್ರೆ ನೀವು ನಿಮ್ಮ ಮನೆ ಹತ್ರನೇ ಇದ್ರು ಅಂತ? ಸ್ವಲ್ಪ ದೂರದಲ್ಲಿ, ಅಂದ್ರೆ ಗಾಡಿ ಇತ್ತು ಅವ್ರ ಹತ್ರ, ವೆಹಿಕಲ್. ಅದಕ್ಕೆ ಆನ್ ದ ವೇ ಹಂಗೆ ಬಂದು ಕರ್ಕೊಂಡು ಹೋಗ್ತಿದ್ರು. ಓಕೆ. ಆ ರೀತಿಯಾಗಿ ಬಂದು ಕರ್ಕೊಂಡು ಹೋಗ್ತಿದ್ರು. ಡೈಲಿ ಕೆಲ್ಸಕ್ಕೆ ಹೋಗೋರು ಬರೋರು, ತುಂಬಾ ಚೆನ್ನಾಗಿ ಇದ್ ಮಾಡೋರು. ನಾವು ಇನ್ನೊಂದು ನನ್ ಪ್ರಾಬ್ಲಮ್ಸ್ ಎಲ್ಲ ತರನು ಅವ್ರ ಹತ್ರನು ಶೇರ್ ಮಾಡ್ತಿದ್ದೆ, ವ್ಯಕ್ತಿ ಹತ್ರ. ಅಷ್ಟು ನಂಬಿಕೆ ಇಟ್ಟಿದ್ದೆ. ನಂತರ ಇವಳು ಪರಿಸ್ಥಿತಿ ನನ್ಗೆ ತುಂಬಾ ಕಷ್ಟದಲ್ಲಿ ಬಂತು. ಇವಾಗ ಹೋಗ್ತಾ ಹೋಗ್ತಾ ಈಗ ತಾಯಿ ತೀರ್ಕೊಂಡ್ರು, ಸ್ವಲ್ಪ ಸಾಲಗಳು, ಬಡ್ಡಿ. ಆ ಪರಿಸ್ಥಿತಿಲಿ ನನ್ ಕೈಲಿ ಎಷ್ಟು ಮಟ್ಟಿಗಿತ್ತು, ಆಟೋ ಇತ್ತು ನನ್ನ ಹತ್ರ. ಅವಾಗ ಆಟೋ ತಗೊಂಡಿದ್ದೆ, ರಾತ್ರಿ 3 ಗಂಟೆವರೆಗೂ ಆಟೋ ದುಡಿತಾ ಇದ್ದೆ. ಏನೇನೋ ಮಾಡಿ ಸಂಪಾದನೆ ಮಾಡ್ಕೊಂಡ್ ಬಂದ್ರು ಕೊಡೋರು ಸಾಲ್ತಾ ಇರ್ಲಿಲ್ಲ. ಒಂದು ಸಾಲದಿಂದ ಪ್ರೆಷರ್, ನಿನ್ ಏನಾದ್ರೂ ಪರವಾಗಿಲ್ಲ ನಮ್ಗೆ ದುಡ್ಡು ಬೇಕು ಅಂತ ಮನೆ ಮುಂದೆ ಬಂದ್ ಗಲಾಟೆ ಮಾಡೋದು. ಯಾರು? ಸಾಲ ಕೊಟ್ಟಿರೋ ಸಾಲಗಾರರು. ಅಂದ್ರೆ ನಾನು ತೀರಿಸ್ತೀನಿ ಅನ್ನೋ ಒಂದಿದು, ಇವತ್ತೆಲ್ಲ ನಾಳೆ ಕೊಡ್ತೀನಿ, ಸ್ವಲ್ಪ ಕಷ್ಟದಲ್ಲಿ ಇದೀನಿ ಅಂತ. ಆದ್ರೆ ಅವ್ರಿಗೆ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರ್ಲಿಲ್ಲ. ಅಂದ್ರೆ ಅವರಿಗೆ ಬೇಕಾದ ಸಮಯದಲ್ಲಿ ಕೊಡೋಕ್ ಸಾಧ್ಯವಾಗ್ತಿರ್ಲಿಲ್ಲ. ಹೌದು, ಆಗ್ತಾ ಇರ್ಲಿಲ್ಲ, ನನ್ ಕೈಲಿ ಆಗ್ತಾ ಇಲ್ಲ. ಬಟ್ ಆ ಸಾಲದ ಬದುಕು ಅಥವಾ ಅದೇನೋ ಒಂಥರ ನೆಮ್ಮದಿ ಇಲ್ಲದ ಬದುಕು, ಅದಕ್ಕೆ ಹೆಂಡತಿ ಸ್ಪಂದಿಸ್ತಾ ಇದ್ರ ಗೌರವ? ಹೌದು, ಅದೇನೆ. ಅವರು ಅದಕ್ಕೂನು ಅವಮಾನ ಮಾಡೋರು, ತುಂಬಾ ಅವಮಾನ ಮಾಡ್ತಾರೆ. ಅಂದ್ರೆ ನನ್ಗೆ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ಕೊಂಡ್ ಬರೋರು. ಅವರು ಮೋರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ, ಅಲ್ಲಿಂದ ಬೆಂಗಳೂರು ಬಂದ್ಮೇಲೆ ಮೋರಲ್ಲಿ ಫಸ್ಟ್ ಕೆಲ್ಸಕ್ಕೆ ಸೇರುತ್ತೆ. ಇದಾಗಕ್ಕಿನ ಮುಂಚಿತವಾಗಿ ಮೋರಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು, ಸಪೋರ್ಟಿಂಗ್ ಮಾಡ್ತಾ ಇದ್ರು. ಏನಾರು ಬೇಕು ಅಂದ್ರೆ, ಎಮರ್ಜೆನ್ಸಿ ಬಾಡಿಗೆ ಕಟ್ಬೇಕು ಅಂದ್ರೆ, ಈ ತಿಂಗಳು ನನ್ ಕೈಲಿ ಆಗಿಲ್ಲ ಅಂದ್ರೆ ಎಲ್ಲ ಸಪೋರ್ಟ್ ಮಾಡಿದ್ರು. ಹೋಗ್ತಾ ಹೋಗ್ತಾ ಆ ಕೆಲ್ಸ ಬಿಟ್ಟು ಈ ಕೆಲ್ಸಕ್ಕೆ ಹೋದ್ರು. ಇನ್ನೊಂದು ಮನೆ ಹೋಳಿಗೆ ಅಂತ ಬರುತ್ತೆ, ಹೋಳಿಗೆ ಶಾಪ್. ಆ ಶಾಪ್ಗೆ ಕೆಲ್ಸಕ್ಕೆ ಹೋದ್ರು. ಅಲ್ಲಿ ಇವರು ವ್ಯಕ್ತಿ ಮ್ಯಾನೇಜರು, ಅವರೇ ಕೆಲ್ಸಕ್ಕೆ ಸೇರ್ಸಿದ್ದು. ಅದ್ರಿಂದ ನಾನು ಜೊತೆಲಿ ಈಗ ಒಂದು ನಂಬಿಕೆ. ಈಗ ನನ್ ಫ್ರೆಂಡ್ಸ್ 5-6 ಜನ ಬರ್ತಿದ್ರು ಮನೆಗೆ. ಎಲ್ಲಾರು ನನ್ನ ಹೆಂಡತಿನ ಚೆನ್ನಾಗೇ ಮಾತಾಡ್ತಿದ್ರು, ಹೆಗ್ಲ ಮೇಲೆ ಕೈ ಹಾಕೋರು, ಮಾತಾಡ್ತಾರ. ಅಂದ್ರೆ ನಮ್ಗೆ ಸಂಬಂಧದ ಬೆಲೆ ಇತ್ತು. ನನ್ ತಂಗಿ ತರ ನೋಡ್ತಾರೆ. ಹೆಗ್ಲ ಮೇಲೆ ಕೈ ಹಾಕ್ತಿದ್ಯಾರು? ನನ್ ಫ್ರೆಂಡ್ಸ್, ಸ್ನೇಹಿತರು. ನಿಮ್ಮ ಹೆಗ್ಲ ಮೇಲೆ, ಹೆಂಡತಿ ಹೆಗ್ಲ ಮೇಲೆ? ನನ್ನ ಹೆಂಡತಿ ಏನ್ ಜ್ಯೋತಿ ಅಂತ ಕಾಮನ್ ಆಗಿ ಈಗ ಜನರಲ್ ಆಗಿ ಮಾತಾಡ್ತಾರಲ್ಲ. ಅಂದ್ರೆ ನನ್ನಲ್ಲಿ ಇದ್ದಿದ್ ನಂಬಿಕೆ. ನಾನ್ ಯಾವ್ದೇ ರೀತಿ ನಾನು ಅದಕ್ಕೆ ಅನುಮಾನನೂ ಪಟ್ಟಿರ್ಲಿಲ್ಲ, ಯಾವ್ದು ಡೌಟು ಇರ್ಲಿಲ್ಲ. ಯಾಕಂದ್ರೆ ನನಗೆ ಅವಳ ಮೇಲೆ ತುಂಬಾ 100ಕ್ಕೆ 200% ಅವಳ ಮೇಲೆ ಗ್ಯಾರಂಟಿ ಇತ್ತು. ಆತರ ತುಂಬಾ ನಂಬಿಕೆ ಇಟ್ಟಿದೆ. ಆದ್ರೆ ಅವಳು ಆ ನಂಬಿಕೆನೆ ತುಂಬಾ ದುರುಪಯೋಗ ಪಡಿಸ್ಕೊಂಡ್ಲು. ಹೋಗ್ತಾ 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 ಈ ಮ್ಯಾನೇಜರ್ ಅಂತನಲ್ಲ, ಆ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ನಡೀತು. ಅದ್ ನನಗೆ ವಿಚಾರ ಗೊತ್ತಿಲ್ಲ. ಚೆನ್ನಾಗಿ ಇದ್ರು, ಅವ್ರ ಪಾಡಿಗೆ ಅವ್ರು ಇದ್ ಮಾಡ್ತಿದ್ರು, ಕೆಲ್ಸಕ್ಕೆ ಹೋಗೋರು ಬರೋರು. ಒಂದ್ಸರಿ ಇದ್ದಕ್ಕಿದ್ದಂಗೆ ಅವಳ ಫೋನ್ಗೆ ಒಂದು ಮೆಸೇಜ್ ಬಂತು.
ಐ ಲವ್ ಯು ಅಂತ ಬಂತು. ಏನು ಅಂತ ಕೇಳಿದ್ದಕ್ಕೆ, ಇಲ್ಲ ಅವ್ರು ಏನೋ ಮಿಸ್ ಆಗಿ ಯಾರಿಗೋ ಕಳ್ಸಕ್ ಹೋಗಿ ನಾನು ಕಳ್ಸಿದ್ದಾರೆ. ನನ್ಗೆ ಅವತ್ತಿಂದ ಯಾಕೆ ಅಂತ ನನ್ಗೆ ಸ್ವಲ್ಪ ಅನುಮಾನ ಸ್ಟಾರ್ಟ್ ಆಯ್ತು. ಓಕೆ. ಆಮೇಲೆ ಅನುಮಾನ ಪಟ್ರು ಪರವಾಗಿಲ್ಲ ಬಿಡು, ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ ಅನ್ನೋ ಉದ್ದೇಶಕ್ಕೆ ನನ್ ಪಾಡಿಗೆ ಸುಮ್ಮನಾದೆ. ನನ್ ಕೆಲ್ಸ ಆಯ್ತಾ, ನನ್ ದುಡಿಮೆ, ಯಾಕೆಂದ್ರೆ ನಾನು ಅವತ್ತಿನ ಪರಿಸ್ಥಿತಿಲಿ ಹಗಲು ರಾತ್ರಿ ದುಡಿಬೇಕಾಗಿತ್ತು. ನಾನು ದುಡಿಮೆಯಲ್ಲಿ ನಾನು ತುಂಬಾ ಇಂಟ್ರೆಸ್ಟ್ ಕೊಟ್ಬಿಟ್ಟೆ. ಆಗ ಇವಳಿಗೆ ಮಾಮೂಲಿ ನಾರ್ಮಲ್ ಆಗಿ ಎಷ್ಟಿದೆ ನನ್ ಕೈಲಿ ಏನ್ ನೋಡ್ಕೊಳಕ್ ಆಗ್ತಿತ್ತು ಅಷ್ಟು ಮಾತ್ರ ನೋಡ್ಕೊಳಕ್ ಆಗ್ತಾ ಇತ್ತು. ಒಂದೊಂದ್ ಟೈಮ್ ನಾನ್ ಧೈರ್ಯ ಹೇಳ್ತಿದ್ದೆ, ಒಂದೊಂದ್ ಟೈಮ್ ಅವಳೇ ನನ್ ಧೈರ್ಯ ಹೇಳ್ತಾ ಇದ್ಲು. ಕಷ್ಟ ಇವತ್ತಿರಲ್ಲ, ನಾಳೆ ಬರುತ್ತೆ, ಸ್ವಲ್ಪ ದಿನ ಹಿಂಗೆ ಜೀವನ ಇರುತ್ತೆ, ಆಮೇಲೆ ಸರಿ ಹೋಗ್ತೀವಿ ಅಂತ ಅವಳು ನಮ್ಗೆ ಧೈರ್ಯ ಹೇಳ್ತಾ ಇದ್ಲು. ನಾನು ಕೂತಿ ಇಬ್ರು ಮಾತಾಡ್ಕೊಂತ ಇದ್ವಿ. ಒಂದಲ್ಲ ಒಂದ್ ದಿವಸ ಚೆನ್ನಾಗ್ ಆಗೇ ಆಗ್ತೀವಿ, ನಮ್ಗೆ ಯಾರು ಸಪೋರ್ಟ್ ಇಲ್ಲ ಅಂದ್ರು ಒಳ್ಳೆ ತಾನೆ, ಸ್ವಲ್ಪ ಕಷ್ಟ ಇದ್ರು ಮುಂದಕ್ಕೆ ಚೆನ್ನಾಗ್ ಆಗ್ತೀವಿ ಅನ್ನೋ ಭರವಸೆ ಇತ್ತು. ಆದ್ರೆ ಇಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದಾಗ ಅವರು ಕೇಳ್ದಂಗೆಲ್ಲ ಕೊಡ್ಸೋದು, ಏನೇ ಒಂದ್ ತಿನ್ನೋ ಪದಾರ್ಥ ಇರ್ಬೋದು, ಅವ್ಳು ಏನೇ ಕೇಳಿದ್ರು ಕೊಡ್ಸೋ ಕೆಪಾಸಿಟಿ ಇತ್ತು ಅವ್ರಿಗೆ. ಈಗ ನಾವ್ ಅದ್ರಲ್ಲಿ ಎಂಟ್ರಿ ಆಗಕ್ಕಲ್ಲ. ಇವಾಗ ಕೊಡ್ತಿದ್ರು ಓಕೆ, ಈಗ ಫ್ರೆಂಡ್ಲಿ ಆಗಿ ಕೊಡ್ತಿದ್ರು ಏನು ಅಂತ. ಒಂದ್ಸರಿ ನನ್ ಸಂಬಂಧನ ಕೇಳ್ದೆ, ಏನಮ್ಮ ಯಾಕೆ ಈ ತರ ಎಲ್ಲ ಇದ್ ಮಾಡ್ತೀರಾ, ಜೊತೆಲಿ ಇದ್ ಮಾಡಿದ್ರಿ, ಎಷ್ಟಿರ್ಬೇಕು ಅಷ್ಟಲ್ಲಿ ಇರ್ಬೇಕಲ್ವಾ ಅಂತ. ಇಲ್ಲ, ಅವರು ನನ್ಗೆ ತಂದೆ ಸಮಾನ, ತಂದೆ ಸಮಾನ, ಅದ್ರಿಂದ ನಾನು ಅವ್ರಿಗೆ ಎಲ್ಲಾನು ಶೇರ್ ಮಾಡ್ತೀನಿ, ಅದ್ರಿಂದ ಹೇಳ್ಕೊಂತೀನಿ ನಾನು ಅಂತಂದ್ರು. ಈಗ ನಾನು ನನ್ನ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತೀನಿ, ನಂದೇ ಆದ ನನ್ ಟೆನ್ಷನ್ ಅಲ್ಲಿ ಇರ್ತೀನಿ. ಅವಳು ಮನಸ್ಸಿಗೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಅವಳಿಗೆ ಖುಷಿ ಆಗುತ್ತೆ ಅನ್ನೋದಿತ್ತು ಅಂದ್ರೆ ಖುಷಿಯಾಗಿರ್ಲಿ ಅನ್ನೋ ಉದ್ದೇಶದಿಂದ ಆ ಸಂಬಂಧಕ್ಕೆ ಬೆಲೆ ಕೊಟ್ಟೆ. ಆ ಸಂಬಂಧಕ್ಕೆ ಬೆಲೆ ಕೊಟ್ಟು ನನ್ ಪಾಡಿಗೆ ನಾನು ಸುಮ್ಮನಾದೆ. ಆ ನಂತರ ಹೋಗ್ತಾ 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 ದಿನ ದಿನ ಇವ್ರದ್ದು ಇದೇ ತರ ಆಗ್ತಾ ಇತ್ತು. ನನ್ಗೆ ಅದಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಕಾಂಟ್ಯಾಕ್ಟ್ ಬೆಳೀತಾ ಇತ್ತು, ಮನೆಗೂ ಹೋಗಿ ಬರೋದು, ಅದು ವಿಚಾರ ನನ್ಗೆ ಗೊತ್ತಾಗ್ಲಿಲ್ಲ. ಒಂದ್ಸರಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆದ್ರು. ಅಂದ್ರೆ ಮನೇಲಿ ಇಲ್ಲ 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 ಆ ನಂತರ ಮೆಸೇಜ್ ನಂತರ ಇದ್ದಕ್ಕಿದ್ದಂಗೆ ನನ್ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಡ್ಯೂಟಿಗೆ ಹೋಗಿದ್ದವನು ಸಡನ್ಲಿ ಬಂದೆ. ನೋಡಿದ್ರೆ ಆಮೇಲೆ ಬಾಗ್ಲಾಕಿತ್ತು. ಆಮೇಲೆ ಬಾಗ್ಲ ತಟ್ಟಿದ್ರೆ ಒಳಗಡೆ ಇದ್ರು, ಸ್ಲಿಪ್ಪರ್ ಒಳಗ್ ಬಿಟ್ಕೊಂಡಿದ್ರು. ಆಗ ಆ ವ್ಯಕ್ತಿ ಜೊತೆ ಇದ್ರು. ಅಲ್ಲ, ವ್ಯಕ್ತಿ ಸ್ಲಿಪ್ಪರ್ ಒಳಗಡೆ ಇದ್ದು. ಆ ವ್ಯಕ್ತಿ ಸ್ಲಿಪ್ಪರ್ ಒಳಗ್ ಬಿಟ್ಕೊಂಡಿದ್ರು. ನಾನೇ ಇವತ್ತಿನವರೆಗೂ ನನ್ ಮನೆ ಒಳಗ್ ಸ್ಲಿಪ್ಪರ್ ಹಾಕೊಂಡ್ ಹೋಗಿರ್ಲಿಲ್ಲ. ಆದ್ರೆ ಆ ವ್ಯಕ್ತಿ ಒಳಗ್ ಸ್ಲಿಪ್ಪರ್ ಹಾಕೊಂಡಿದ್ರು, ಅವರು ಇದ್ರು ಒಳಗಡೆ. ಬಾಗ್ಲ ತೊಟ್ಟಿದ ತಕ್ಷಣ ತೆಗೆದ್ರು ಒಟ್ನಲ್ಲಿ. ಓಪನ್ ಮಾಡಿದ ತಕ್ಷಣ ಕೂತಿದ್ರು, ಚೇರ್ ಮೇಲೆ ಕೂತಿದ್ರು ಆ ವ್ಯಕ್ತಿ. ನಾನು ಏನು ಮಾತಾಡ್ಲಿಲ್ಲ. ಏನು ಆಯ್ತಾ, ಕಾಫಿ ಆಯ್ತಾ ಏನು ಅಂದ್ಬಿಟ್ಟು, ಈಗ ವ್ಯಕ್ತಿ ಮುಂದೆ ನಾವೇನು ಮಾತಾಡಕ್ ಆಗಲ್ಲ. ಅಲ್ಲಿ ನಿಮ್ಮ ಅನುಮಾನ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಹೌದು, ನಾನು ಅದಕ್ಕೋಸ್ಕರ ನಾನು ನನ್ನ ಪಾಡಿಗೆ ನಾನು ಡ್ಯೂಟಿಗೆ ಹೊರಟ್ಬಿಟ್ಟೆ. ಆ ನಂತರ ಬಂದ ಮೇಲೆ ನಾನು ಕೇಳ್ದೆ, ಯಾಕಮ್ಮ ಈ ತರ ಬಾಗ್ಲಾಕೊಂಡ್ ಮಾತಾಡೋದು ತಪ್ಪು, 4 ಜನ ನೋಡ್ದವ್ರು ಏನಾರು ತಿಳ್ಕೊಳ್ಳಿ, ಇಲ್ಲ ಯಾರು ನೋಡ್ತಾರೆ ಅದಕ್ಕೋಸ್ಕರ ಬಾಗ್ಲಾಕೊಂಡ್ ಮಾತಾಡ್ತಿದ್ವಿ, ಅವ್ರು ನನ್ ತಂದೆ ತರ ಅಂತ ಹೇಳಿದ್ಲು. ನಾನು ಆಯ್ತು, ನೀನ್ ಮಾತಾಡೋ ತಪ್ಪಿಲ್ಲ, ನಿನ್ ಮೇಲೆ ತುಂಬಾ ನಂಬಿಕೆ ಇದೆ, ನೀನು ಬಾಗ್ಲು ತೆಕ್ಕೊಂಡೇ ಮಾತಾಡು. 4 ಜನ ಆಚೆಯವರು 100 ತರ ನಾನ್ ಮಾತಾಡಿದ್ರು ನನ್ನ ಹೆಂಡತಿ ಮೇಲೆ ನನಗ್ ನಂಬಿಕೆ ಇದೆ ಅನ್ನಷ್ಟು ಫ್ರೀ ಬಿಟ್ಟಿದ್ದೆ. ಅಂದ್ರೆ ನಿನ್ ಮೇಲೆ ನನ್ ತುಂಬಾ ನಂಬಿಕೆ ಇದೆ, ಯಾರೇನೇ ಹೇಳಿದ್ರು ನಾನ್ ನಂಬ್ತೀನಿ, ನಿನ್ ಮೇಲೆ ನಂಬಿಕೆ ನನ್ಗಿದೆ, ನೀನ್ ಬಾಗ್ಲು ತೆಕ್ಕೊಂಡ್ ಮಾತಾಡು ಅನ್ನೋ ಪರಿಸ್ಥಿತಿಗೆ ಅಷ್ಟು ಹೇಳಿದ್ದೆ. ಆ ನಂತರ ಆಯ್ತು ಆಯ್ತು ಅಂದ್ಬಿಟ್ಟು ಸುಮ್ನಾದ್ರು. ಹಂಗೆ ಹೋಗ್ತಾ ಹೋಗ್ತಾ ಇನ್ನೊಂದ್ಸರಿ ರೆಡ್ ಹ್ಯಾಂಡ್ ಲಾಕ್ ಆದ್ರು. ತಿರ್ಗಾ ಸೇಮ್ ಒಂದ್ 15 days 20 days ಬ್ಯಾಕ್ ಆದ್ಮೇಲೆ ಆ ನಂತರ ತಿರ್ಗಾ ನನ್ಗೆ ಆ ಪರಿಸ್ಥಿತಿ ನೋಡಿ ಹೋಗಿ ನಿಂತಿದ್ದೀನಿ ಬಾಗಿಲಲ್ಲಿ. ಹೋಗಿ ನಾನು ಬಾಗಿಲು ತೆಗಿತಿದ್ದೀನಿ. ಆ ಟೈಮಲ್ಲಿ ಗುರುಗಳೇ ಅವರು 5 ನಿಮಿಷ ಬಾಗಿಲು ಇಷ್ಟೇ ತೆಗ್ದಿ 5 ನಿಮಿಷ ಇರಿ ಅಂತ ಅಂದ್ಬಿಟ್ಟು ನನ್ನೇ ನಿಲ್ಸಿದ್ರು. ಆದ್ರೆ ಒಳಗೇನೋ ಅನ್ನೋ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ನಾನೇನ್ ಅನ್ಕೊಂಡೆ ಜಸ್ಟ್ ಅವ್ರೇನೋ ಕೆಲಸ ಮಾಡ್ತಿರ್ಬೋದು ಒಳಗಡೆ, ನಾನೊಂದ್ 5 ನಿಮಿಷ ವೇಟ್ ಮಾಡೋಣ ಅಂತ ಬಾಗ್ಲಲ್ಲಿ ನಿಂತ್ಕೊಂಡೆ. ಆ ನಂತರ ಬಾಗ್ಲು ತೆಗೆದು ನೋಡಿದ್ರೆ ಆ ವ್ಯಕ್ತಿ ಒಳಗಿದ್ರು. 5 ನಿಮಿಷ ನನಗೆ ಕಾದಿದ್ದಕ್ಕೂ ಆಗಿದ್ದ ಪರಿಸ್ಥಿತಿಗೂ ನನ್ ಮನ್ಸೇ ಹೊಡೆದೋಯ್ತು ಗುರುಗಳು. ಆ ಕ್ಷಣದಲ್ಲಿ ನನ್ಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ಲಿಲ್ಲ. ಆದ್ರೆ ನನ್ ಮನ್ಸು ದುಡುಕ್ಲೂ ಇಲ್ಲ. ಯಾಕೆಂದ್ರೆ ನನ್ ಪ್ರತಿ ಒಂದು ವಿಚಾರದಲ್ಲೂ ನಾನು ಎಲ್ಲಾ ತರನು ನೋಡ್ಕೊಂಡ್ ಬಂದಿದ್ರಿಂದ ದುಡುಕ್ಬೇಡ್ದು ಅನ್ನೋ ಒಂದು ಛಲ ಇತ್ತು. ಆ ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಕೊಂಡು ನನ್ ಪಾಡಿಗೆ ಮನ್ಸು ಬೇಜಾರಾಗಿ ತುಂಬಾ ಬೇಜಾರಾಗಿ ಕಣ್ಣಲ್ಲಿ ನೀರ್ ಹಾಕೋತೋದೆ. ನನ್ ಫ್ರೆಂಡ್ಸ್ ಹತ್ರ ಹೋದೆ, ನನ್ ಪಾಡಿಗೆ ಎಲ್ಲೆಲ್ಲೋ ಫ್ರೆಂಡ್ಸ್ ಹತ್ರ ಹೋಗಿ ಅವ್ರ ಪಾಡಿಗೆ ಕುತ್ಕೊಂಡು, ನಾನು ಆದ್ರೆ ಹೇಳ್ಕೊಳ್ಳಿಲ್ಲ,
ಸುಮ್ನೆ ಕೂತಿದ್ದೆ. ಯಾಕೆ ಏನು ಅಂದ್ರು, ಈ ತರ ಯಾರೋ ಮನೇಲಿ ಹಿಂಗ್ ಬಂದಿದ್ರು ಅಂತ. ಆದ್ರೆ ನನ್ ಫ್ರೆಂಡ್ಸು ಹೇಳಿದ್ರು, ಏನಿಲ್ಲ ಬಿಡು, ಆತರ ಏನಾರ ಇದ್ರೆ ಏನಾಗಲ್ಲ, ಸುಮ್ನೆ ಮಾತಾಡೋಣ, ಸುಮ್ನೆ ಇರು ಅಂತ. ಕೊನೆಗೆ ಇವಳು ಯಾರ್ಯಾರಿಗೋ ಫೋನ್ ಮಾಡಿ ಫ್ರೆಂಡ್ಸ್ಗೆಲ್ಲ ಹುಡ್ಕೊಂಡ್ ಬಂದ್ಲು. ಅವಾಗ ಹೇಳ್ದೆ, ಏನಾರು ಮಾತಾಡೋದಿದ್ರೆ ಎದುರಿಗೆ ಮಾತಾಡ್ಬೇಕಲ್ವಾ, ಇದ್ರೆಲ್ಲ ಮನೆ ಒಳಗ್ ಕರ್ಸ್ಕೊಂಡ್ ಮಾತಾಡೋದು ಹಿಂಗಿರುತ್ತೆ ಅಂತ. ಇಲ್ಲ ನಾನು ಮಾತಾಡ್ಬೇಕಾಗಿತ್ತು, ಅದರಿಂದ ಮಾತಾಡ್ತಿದ್ದೆ. ಏನ್ ಅಂತದ್ ಏನಿದೆ ಮಾತಾಡಕ್ಕೆ, ನನಗಿಂತ ಇಂಪಾರ್ಟೆಂಟ್ ಏನಿದೆ? ಹೌದು, ನಿನ್ಗಿನ್ನ ನನ್ಗೆ ಅವ್ರು ಇಂಪಾರ್ಟೆಂಟ್ ಅನ್ನೋ ಹತ್ರ ಮಾತು ಬಂತು. ನಾನು ಆಮೇಲೆ ಯಾಕೆ ಈ ರೀತಿ ಮಾಡ್ತಾ ಇದೀಯಾ, ಏನು ನನ್ನಿಂದ ಆಗಿರೋ ಸಮಸ್ಯೆ ಏನು ಅಂತ. ಇಲ್ಲ ಸಮಸ್ಯೆ ಅಂತಲ್ಲ, ನಿನ್ಗೆ ಇಷ್ಟ ಇಲ್ಲ ನಿನ್ ಕಂಡ್ರೆ ಇವಾಗ ಅನ್ನತ್ರ ಹೇಳುದು. ಅದು ಯಾಕೆ ಏನು ಅಂದೆ. ಇಲ್ಲ ಇಷ್ಟ ಇಲ್ಲ ಅಷ್ಟೇ. ಆ ನಂತರ ಅವ್ರ ಪಾಡಿಗೆ ಅವ್ರು ಇದ್ರು, ದಿನ ಇದ್ ಮಾಡೋರು. ಒಂದೊಂದ್ ಟೈಮು ಗಾಡಿಲಿ ಓಡಾಡೋರಂತೆ. ಯಾರು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನೋಡ್ತಾರಲ್ಲ, ಇವಾಗ ಒಂದು ಏರಿಯಾ ಅಂದ್ಮೇಲೆ ಎಲ್ಲರೂ ಓಡಾಡ್ತಾರೆ. ಯಾರು ಫೋನ್ ಮಾಡಿ ಹೇಳೋರು, ಇದ್ರ ಹಿಂಗ್ ಓಡಾಡ್ತಿದ್ದಾರೆ ಅಂತ. ಇಲ್ಲ ಯಾರೋ ಗೊತ್ತಿರೋರು ಇರ್ಬೇಕು, ಬಿಟ್ಬಿಡಿ ಅಂದ್ಬಿಟ್ಟು ನನ್ನ ಹತ್ರ ಆದಷ್ಟು ಕಂಟ್ರೋಲ್ ಮಾಡ್ತಾ ಇದೆ. ಇಲ್ಲ ಬುದ್ಧಿ ಕಲಿತಾರೆ ಅಂತ. ಆದ್ರೆ ಈ ರೀತಿ ಒಳಗ್ ನಡೀತಿದೆ ಅನ್ನೋ ವಿಚಾರ ಪೂರ್ತಿಯಾಗಿ ಗೊತ್ತಿಲ್ಲ. ಆಮೇಲೆ ಇಬ್ರುನು ಕರ್ಸಿ ಒಂದ್ಸರಿ ಮಾತಾಡ್ದೆ, ಯಾಕೆ ಈ ರೀತಿ ಮಾಡ್ತಾ ಇದೀರಾ, ಏನ್ ನಿಮ್ದು ಕತೆ ಏನು ಎತ್ತ ಅಂತಂದು ಕೇಳಿದ್ರಿ. ಏನು ಇಲ್ಲ ಅಂತಂದ್ರು. ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ಅವೆಲ್ಲ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ನಾನ್ ಬುದ್ಧಿನೇ ಹೇಳ್ಬಿಟ್ಟು ಕಳಿಸ್ದೆ. ಆ ನಂತರ ಅವ್ರ ತಮ್ಮ ಇದಾರೆ, ಆ ಹುಡುಗನ ಅಯ್ಯಪ್ಪ ಅವರ ತಮ್ಮ, ಅವರು ನನ್ನ ಒಂದ್ಸರಿ ಬರಕ್ ಕೇಳಿದ್ರು, 1 ನಿಮಿಷ ಬನ್ನಿ ಮಾತಾಡ್ಬೇಕು ನಿಮ್ ಹತ್ರ ಅಂತ. ಆಗ ಅಲ್ಲಿ ಹೋದಾಗ ಅವರು ನನ್ಗೆ ವಿಚಾರ ಹೇಳಿದ್ರು, ಈ ತರ ನಿಮ್ ಮಿಸ್ಸಸ್ ನಮ್ಮ ಅಣ್ಣಂದು ಈ ತರ ಏನೇನೋ ನಡೀತಾ ಇದೆ, ಅದು ರೆಕಾರ್ಡಿಂಗ್ ಸಮೇತ ನಮ್ಮ ಅತ್ತಿಗೆ ಕೈ ಸಿಕ್ಕಿದ್ದಾರೆ. ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿ ಮಗು ಇದೆ. ಆ ವ್ಯಕ್ತಿಗೆ ಮದ್ವೆ ಆಗಿ ಮಗು ಇದೆ. ಆದ್ರೆ ಇವ್ರು ಈ ರೀತಿ ಅಂತ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಆ ವಿಚಾರ ಗೊತ್ತಾಗಿ ರೆಕಾರ್ಡಿಂಗ್ ಅಲ್ಲಿ ಏನೋ ಕೇಳಿಸ್ಕೊಂಡು, ಈ ತರ ಹಿಂಗಿದೆ ನೋಡಿ, ಏನ್ ಹಿಂಗ್ ಮಾಡ್ತಾವ್ರೆ ಅನ್ಬಿಟ್ಟು ಇದ್ ಮಾಡ್ಬಿಟ್ಟು ಹೇಳಿದ್ಮೇಲೆ ನಾನು ಕೇಳ್ದೆ ಒಂದ್ಸರಿ, ಯಾಕೆ ಈ ತರ ಎಲ್ಲ ಏನು ಎತ್ತ ಅಂತ. ಇಲ್ಲ ನನ್ನ ಇಷ್ಟ, ನಾನೇನೋ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಕೊನೆಗೆ ಅದೇ ಟೈಮಲ್ಲಿ ನಾನು ಸ್ವಲ್ಪ ಕೆಲ್ಸದ ಮೇಲೆ ಸ್ವಲ್ಪ ಬ್ಯುಸಿ ಆಗಿ, ಸ್ವಲ್ಪ ಈ ಸಾಲದ ಸಮಸ್ಯೆ ಇತ್ತಲ್ಲ ಗುರುಗಳೇ, ಆ ಸಾಲದ ಸಮಸ್ಯೆಗೆ ನನಗೆ ತುಂಬಾ ಪ್ರೆಷರ್ ಆಗಿ ಏನಾಗ್ತಿತ್ತು ಅಂದ್ರೆ, ಇವಾಗ ನಾನ್ ಮನೇಲಿ ಇದ್ದಾಗ ಬರೋರು ನನ್ನನ್ನು ತುಂಬಾ ಟಾರ್ಚರ್ ಕೊಡೋರು. ಒಂದು, ನೀನ್ ಕೊಟ್ಟಿಲ್ಲ ಅಂದ್ರೆ ಅವಳು ಕೊಡ್ಲಿ ಅಂತ ಇಟ್ಕೊಳ್ಳೋರು. ಅವ್ರಿಗೆ ದುಡ್ಡು ಕೊಡ್ಲಿ, ಇಲ್ಲ ಅಂದ್ರೆ ನೀನ್ ಕೊಟ್ಬಿಡಮ್ಮ, ದುಡ್ಡು ಕೊಟ್ಬಿಡು ಅಂತ. ನಾನ್ ತುಂಬಾ ಎಷ್ಟೋ ಜನಕ್ಕೆ ಬೇಡ್ಕೊಂಡೆ, ಈ ತರ ಎಲ್ಲ ಪ್ರೆಷರ್ ಹಾಕ್ಬೇಡಿ ಮನೇಲಿ, ನಮ್ ಜೀವನ ಹಾಳಾಗುತ್ತೆ ಅಂತ. ಆ ಪರಿಸ್ಥಿತಿಗೆ ಯಾರು ಸಾಲದವ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇರ್ಲಿಲ್ಲ. ಆ ನಂತರ ಅವಳ ಪಾಡಿಗೆ ಅವಳು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ಲು ಜೀವನದಲ್ಲಿ, ಮಾಮೂಲಿಯಾಗಿ ನಾರ್ಮಲ್ ಆಗಿ ನಡೀತಿತ್ತು ಇದೇ ರೀತಿ. ಕೊನೆಗೆ ಒಂದ್ ದಿವಸ ಫೈನಲ್ ಆಗಿ ಇದೇ ರೀತಿ ಇವ್ರು ನಡೀತಿದೆ ಅಂತ ಅವಳ ಬಾಯಲ್ಲೇ ಬಂತು. ಇಲ್ಲ ನನ್ನ ಅವ್ರು ಬೇಕು, ಅವ್ರು ಬಿಟ್ಟು ನಾನು ಇರಲ್ಲ. ಏನ್ ಸಂಬಂಧ ಏನು ಅಂತ. ಹೌದು, ನನ್ಗೆ ಎಲ್ಲಾ ತರನು ಇದೆ ಅವ್ರ ಜೊತೆ ಸಂಬಂಧ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಆ ನಂತರ ತುಂಬಾ ಬೇಜಾರಾಗಿ ಇಬ್ರೂನು ಇದ್ ಮಾಡ್ಕೊಂಡು ಕರ್ಸಿ ಒಂದು ಲೆಟರ್ ಅಲ್ಲಿ ಇದ್ ಮಾಡ್ಕೊಂಡು ಕಳಿಸ್ದೆ. ಇಲ್ಲ ಈ ತರ ಆದ್ರೆ ಆಗಲ್ಲ ಅನ್ಬಿಟ್ಟು, ಆಯ್ತು ನಿಮ್ ಜೀವನ ನೋಡ್ಕೊಳ್ಳಿ, ಆಯ್ತು ಬಿಡಿ ಅನ್ಬಿಟ್ಟು. ಅವ್ಳು ಕೊನೆ ಮೂಮೆಂಟ್ ಅಲ್ಲೂ ಕೇಳ್ದೆ, ಗುರುಗಳೇ ತಪ್ಪು ಜೀವನದಲ್ಲಿ ಎಲ್ಲಾರು ಮಾಡ್ತಾರೆ, ಈಗ್ಲೂ ಕೇಳ್ತಾ ಇದೀನಿ, ಒಳ್ಳೆ ರೀತಿಲಿ ಬದುಕೋ ರೀತಿ ಇದ್ರೆ ಬದುಕು ಅಂತ. ಇಲ್ಲ ನಂಗೆ ಅವರೇ ಬೇಕು ಅಂತಂದ್ಲು. ಆ ವ್ಯಕ್ತಿ ನೋಡಿದ್ರೆ ಈಗ್ಲೂ ನೀವು ಚೆನ್ನಾಗಿರ್ತೀನಿ ಅಂದ್ರೆ ಬಿಟ್ಕೊಡ್ತೀನಿ ಅಂತಾನೆ ಆ ವ್ಯಕ್ತಿ. ಯಾರಿಗೆ ಬಿಟ್ಕೊಡ್ತೀನಿ? ಆ ವ್ಯಕ್ತಿ ನನಗೆ ಹೇಳ್ತಾ ಇರೋದು ಕೊನೆ ಮೂಮೆಂಟ್ ಅಲ್ಲಿ. ಅಂದ್ರೆ ಆಗ್ಲೂ ಈಗ್ಲೂ? ಅವಾಗ ಅಂದ್ರೆ ಇನ್ನೇನು ಪೇಪರ್ಗೆ ಸೈನ್ ಹಾಕ್ಸ್ಕೊಳ್ಳೋ ಸಮಯದಲ್ಲಿ? ಸೈನ್ ಹಾಕ್ಸ್ಕೊಳ್ಳೋ ಸಮಯದಲ್ಲಿ. ಓಕೆ, ಬಿಟ್ಕೊಡ್ತೀನಿ ಅಂದ್ರೆ ನಿನ್ನ ಹೆಂಡತಿ ನೀವು ಚೆನ್ನಾಗಿರಿ, ನಾನು ಬಿಟ್ಕೊಡ್ತೀನಿ, ಬಟ್ ಈಕೆ ಬಿಡ್ತಾ ಇಲ್ಲ ಅಂತ? ಈಕೆ ಬಿಡ್ಲಿಲ್ಲ. ಇಲ್ಲ ನನಗೆ ಅವ್ರು ಬೇಕೇ ಬೇಕು ಅಂತ. ಆ ನಂತರ ಹಂಗೆ ಮಾತುಕತೆ ಆಯ್ತು ಅವ್ರಗಳೇ ಇಬ್ರ ಹತ್ರನು. ನನ್ಗೆ ಇನ್ ಮುಂದೆ ನನ್ಗೇನೋ ಇದ್ರ ಮುಂದೆ ಜವಾಬ್ದಾರಿ ಇಲ್ಲ ಅನ್ಬಿಟ್ಟು ನಾನು ನಮ್ಮ ಸ್ನೇಹಿತರು ಒಂದಿಬ್ರು ಬಂದಿದ್ರು, ಎದುರುಗಡೆ ಮಾತಾಡ್ಸಿ ಒಂದು ಪೇಪರ್ ಅಲ್ಲಿ ಸೈನ್ ಹಾಕ್ಸಿ, ಅವ್ರಿಗೆ ಆ ವ್ಯಕ್ತಿ ಕೈಯಲ್ಲೂ ಇವ್ರ ಕೈಯಲ್ಲೂ ಸೈನ್ ಹಾಕ್ಸಿ ಇದ್ ಮಾಡಿದ್ವಿ. ಒಂದು 3 months ಆದ್ಮೇಲೆ ಡೈವರ್ಸ್ ಆಯ್ತು ಗುರುಗಳೇ. ಈಗ ಅವ್ರ ಪಾಡಿಗೆ ಅವರು ಲೈಫ್ ಲೀಡ್ ಮಾಡ್ತಾ ಇದಾರೆ, ಇಲ್ಲೇ ಇದಾರೆ. ಆದ್ರೆ ಬೆಂಗಳೂರಲ್ಲೇ ಇದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಿದ್ರು ನಾನು ಇವತ್ತಿನವರೆಗೂ ಡೈವರ್ಸ್ ಆಗಿದಾಗಿಂದ ಇವತ್ತಿನವರೆಗೂ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಅಂದ್ರೆ ಅವ್ರ ಹೆಂಡತಿ ಕತೆ ಏನಾಯ್ತು? ಅವ್ರ ಹೆಂಡತಿ ಏನಿಲ್ಲ. ಅವ್ರ ಹೆಂಡತಿಗೆ ಯಾವ ತರ ಇವರು ಇದ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅವ್ರ ಮೈದ್ನ ಹೇಳಿದ್ರು ಯಾವ ರೀತಿ ಅಂದ್ರೆ, ಇವಾಗ ನಿಮ್ಗೆ ಏನೇನ್ ಬೇಕು ನಾನ್ ಮಾಡ್ತಾ ಇದೀನಿ, ಅವಳ ವಿಚಾರಕ್ಕೆ ನೀವು ಬರಬೇಡಿ. ಅವಳ ವಿಚಾರಕ್ಕೆ ಬಂದ್ರೆ ಆಮೇಲೆ ನಿಮ್ಗೆ ಸಿಕ್ಕಿರೋದು ನಿಮ್ ಜೊತೆನೂ ನಾನು ಇರಲ್ಲ ಅನ್ನೋ ರೀತಿ ಅವ್ರಿಗೆ
ಬೆದರಿಕೆ ಹೋಯ್ತು. ಓಕೆ. ಆಗ ಅವ್ರೇನ್ ಮಾಡಿದ್ರು, ನಮ್ ಜೀವನನ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇವ್ರ ಪಾಡಿಗೆ ಇವ್ರು ಬಿಟ್ಬಿಟ್ರು. ಹ್ಮ್ ಇವಳು ಅವ್ರ ಜೊತೆನೆ ಈಗ್ಲೂ ಚೆನ್ನಾಗೆ ಹೆಂಗಿದಾಳೆ ಅಂತ ಇವತ್ತು ನಾನು ನೋಡಿಲ್ಲ. ಹ್ಮ್ ಆದ್ರೆ ಇವಾಗ ಬಿಟ್ಟಿ ನಮ್ ಜೀವನ ಈ ತರ ಆಗಿ ಅವ್ರ ಪಾಡಿಗೆ ಅವ್ರು ಬದುಕ್ತಿದ್ದಾರೆ. ಈಗ ನಾನ್ ಮಾಮೂಲಿ ಒಂಟಿಯಾಗಿ ಬದುಕೊಂಡು ಇದ್ ಮಾಡ್ತಾ ಇದೀನಿ ಗುರುಗಳೇ. ಡೈವರ್ಸ್ ಆಯ್ತು ನಿಮ್ದು? ಹೌದು ಗುರುಗಳೇ, ಆಯ್ತು. ಎಷ್ಟು 5 ವರ್ಷ years ಆಯ್ತು? ಆಯ್ತು. 5 years ಆಯ್ತು ಗುರುಗಳೇ. 5 ವರ್ಷ ಆಯ್ತು. 5 ವರ್ಷ ಆಯ್ತು. ಮಕ್ಕಳು ಇರ್ಲಿಲ್ವಾ ನಿಮಗೆ? ಇಲ್ಲ ಗುರುಗಳೇ, ಒಂದ್ಸರಿ ಪ್ರೆಗ್ನೆನ್ಸಿ ಆಗಿದ್ರು. ಅವರು ತುಂಬಾ ವೀಕ್ ಇದ್ದಿದ್ರಿಂದ ಅಬಾರ್ಷನ್ ಆಯ್ತು. ಹ್ಮ್ ಆ ನಂತರ ತುಂಬಾ ವೀಕ್ ಇದ್ದಾರೆ, ಸದ್ಯಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹ್ಮ್ ಆ ನಂತರ ನಾನು ಸುಮ್ನೆ ಆಗಿದ್ದೆ ಗುರುಗಳೇ. ಅವ್ರಿಗೆ ಯಾಕೆಂದ್ರೆ ಅವಳು ಆಲ್ಮೋಸ್ಟ್ ಇವ್ರ ಜೊತೆ ನಾನು ತುಂಬಾ ಅವ್ರ ಜೊತೆ ಇದಾದ್ಮೇಲೆ ನನ್ ಜೊತೆ ಮಿಂಗಲ್ ಆಗ್ತಾ ಇರ್ಲಿಲ್ಲ ತುಂಬಾ ಜಾಸ್ತಿ. ನಾನು ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ ಆ ಪರಿಸ್ಥಿತಿಲಿ. ಅಂದ್ರೆ ಅಷ್ಟು ನಂಬಿದ್ದೆ. ಹ್ಮ್ ಅವ್ರು ಏನಕ್ಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಹತ್ರ ಹೋದ್ರು ನನ್ನ ಅವಾಯ್ಡ್ ಮಾಡ್ತಾ ಇದ್ರು. ಹ್ಮ್ ಅದು ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ, ಹ್ಮ್ ಹ್ಮ್ ಏನಕ್ಕೆ ಅವಾಯ್ಡ್ ಆಗ್ತಾ ಇದೆ ಏನಕ್ಕೆ ಅನ್ನೋದು ನನಗೆ. ಯಾಕೆಂದ್ರೆ ನಂದು ಸಾಲದಲ್ಲಿ ಟೆನ್ಷನ್ ಅಲ್ಲಿ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನನ್ಗೆ ಇರ್ಲಿಲ್ಲ. ಹ್ಮ್ ಹ್ಮ್ ಆ ಪರಿಸ್ಥಿತಿಲಿ ಇದ್ದೆ. ಇವ್ರು ಈ ರೀತಿ ಮಾಡಿ ಇವಾಗ ಅವ್ರ ಪಾಡಿಗೆ ಅವ್ರು ಬದುಕ್ತಿದ್ದಾರೆ. ಹ್ಮ್ ನನ್ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಅರ್ಥ ಸಾಲ ಎಲ್ಲ ಆಗ್ತಿಲ್ಲ ಗುರುಗಳೇ. ತೀರ್ತಾನಪ್ಪ? ಸಾಲ ಈಗ್ಲೂ ತೀರಿಸ್ತಾ ಇದೀನಿ ಗುರುಗಳೇ. ಇನ್ನು ಎಷ್ಟಿದೆ? ಇನ್ನು ಒಂದ 6 ಲಕ್ಷ ಇದೆ ಗುರುಗಳೇ. ಅಂದ್ರೆ ಅದು ತಾಯಿಗೆ ಅವತ್ತು ತಾಯಿಗೆ ಮಾಡಿದ್ದ? ಹೌದು ಹೌದು, ಸೊ ಹಾಸ್ಪಿಟಲ್ಗೋಸ್ಕರ ಸ್ವಲ್ಪ. ಬಡ್ಡಿ ಜಾಸ್ತಿ ಇದ್ದಂಗ್ ಮಾಡ್ಬಿಟ್ರೆ? ಹೌದೌದು, ಅವಾಗ ಬಡ್ಡಿ ಜಾಸ್ತಿ. ಒಂದು ಹಾಸ್ಪಿಟಲ್ಗೋಸ್ಕರ ಅಂತಾನೆ ಹೇಳ್ಬಾರ್ದು, ಹಾಸ್ಪಿಟಲ್ಗೂ ಸ್ವಲ್ಪ ಮಾಡಿದೀನಿ. ಅದ ನಂತರ ಈ ಸಂಸಾರ ಅಂತ ಬಂದ್ಮೇಲೆ ಇವಳು ಏನಾರೋ ಇಷ್ಟಪಟ್ಟಿದ್ ಕೇಳಿದಾಗ ಕೊಡ್ಸ್ಬೇಕು. ಈಗ ನಾನು ಯಾರಿಗಾರೋ ಕೊಡೋ ಅಂತ ದುಡ್ಡು ತಂದಿದ್ರು, ಅವಳು ಹೇಳಿದ ತಕ್ಷಣ ಅವಳಿಗೆ ಏನಾರು ಬೇಕು ಅಂದ್ರೆ ನಂಗೆ ಅಂದ್ರೆ ಕೊಡ್ಸ್ಲೇಬೇಕು. ಊರಲ್ಲಿ ನಿಮ್ದು ಅಂತ ಏನು ಇರ್ಲಿಲ್ವ ಸ್ವಂತ? ಏನು ಇಲ್ಲ ಗುರುಗಳೇ, ಓಕೆ. ನಮ್ದು ಅಂತ ಏನು ಇಲ್ಲ. ಆದ್ರೆ ನಾನು ಅವಳನ್ನ ತುಂಬಾ ಓದಿಸಿ, ನಾನು ಅವಳನ್ನ ತುಂಬಾ ಬೆಳಿಬೇಕು, ನನಗಿನ್ನ ಅವಳು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಓದ್ಸಿದ್ರ ಆದ್ರೆ ನೀವು? ನಾನು ಓದ್ಸಕ್ಕೆ ಅಂತಾನೆ ಎಲ್ಲ ಕಾಲೇಜಲ್ಲಿ ಎಲ್ಲ ಅಪ್ಲಿಕೇಶನ್ ನಮ್ ತಾಯಿ ಸೀರಿಯಸ್ ಆದ್ರ ಅವಾಗ. ಓಕೆ. ಆಮೇಲೆ ಈಕಿನೂ ಕೂಡ ಈ ಕಡೆ ಕೆಲ್ಸಕ್ಕೇನೋ ಹೋಗ್ ಶುರು ಹಾ, ಮಾಡಿದ್ರು? ಕೆಲ್ಸಕ್ಕೆ ಹೋದ್ರು. ಅವ್ರು ನಮ್ ಜೀವನ ಹಿಂಗೆ ನಡ್ಕೊಂಡು ಹೋಯ್ತು ನಾರ್ಮಲ್ ಆಗಿ. ಆಯ್ತಪ್ಪ. ಈಗ ಎಷ್ಟು ವಯಸ್ಸು ನಿಮಗೆ? ಗುರುಗಳೇ, ನನಗೆ 32 ವರ್ಷ. ಮತ್ತ್ ಬೇರೆ ಮದುವೆ ಆಗ್ಬೇಕು ತಾನೆ? ಇಲ್ಲ ಗುರುಗಳೇ, ಅದು ಮನ್ಸಲ್ಲಿ ಪ್ರಯತ್ನ ಪಟ್ಟಿ ತುಂಬಾ ಬೇಜಾರಾಗಿ ನಾನೇ ಸುಮ್ಮನಾಗಿದ್ದೀನಿ ಗುರುಗಳೇ. ಅಂದ್ರೆ ಬೇರೆ ಮದುವೆ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಹೌದು, ಬಟ್ ಸಿಗ್ಲಿಲ್ಲ ಪಟ್ಟಿದ್ದೀನಿ. ಅಂತ. ಆದ್ರೆ ಯಾವ ರೀತಿ ಅಂದ್ರೆ, ನನ್ನ ರೀತಿ ನೊಂದಿರೋರ್ಗೆ ಒಂದು ಜೀವನ ಕೊಡ್ಬೇಕು ಅನ್ನೋ ಉದ್ದೇಶ ನನ್ನಲ್ಲಿದೆ. ಯಾವುದೇ ಬೇರೆ ರೀತಿ ಇಲ್ಲ. ನನ್ನಲ್ಲಿ ಯಾರು ನೊಂದಿದ್ದಾರೆ ಅಂತವ್ರಿಗೆ ನಾನು ಒಂದು ಜೀವನ ಕೊಟ್ಟು, ಅಂತವ್ರ ಜೊತೆ ನನ್ನ ಮನಸ್ಥಿತಿ ಅಂದ್ರೆ, ನಾನು ನಮ್ಮ ತಾಯಿ ಪ್ರೀತಿನೂ ಜಾಸ್ತಿ ನೋಡ್ಲಿಲ್ಲ. ನನ್ನನ್ನು ಪ್ರತಿಯೊಂದು ವಿಚಾರದಲ್ಲೂ ನನ್ನನ್ನು ಕೇರ್ ಮಾಡಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಅಂತವ್ರ ಜೊತೆ ನಾನು ಬದುಕ್ಬೇಕು ಅಂತ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ಸೊ ನಿಮ್ಮ ಮದುವೆ ಆಗ್ಲಿಕ್ಕೆ ನಿಮಗಿರೋ ಒಂದು ವಿಶೇಷ ಬೇಡಿಕೆ ಏನಂದ್ರೆ ನೊಂದಿರೋರು ಬೇಕು ಅಂತ? ಹೌದು ಹೌದು ಗುರುಗಳೇ. ಈಗ ನೋಡಪ್ಪ, ನೊಂದಿರೋರು ಸಿಗೋದು ಕಷ್ಟ, ನೋಯಿಸೋರು ಸಿಗ್ತಾರೆ. ಕಾಲ ಹಂಗ್ ಬಂದಿದೆಯಲ್ಲ. 100ಕ್ಕೆ 100 ಸತ್ಯ. ನೋಯಿಸೋರು ಬೀದಿಗೂ ಸಿಗ್ತಾರೆ. ಇರ್ಲಿ, ತೊಂದರೆ ಇಲ್ಲ. ಬಟ್ ಈಗ ಅಂದ್ರೆ ಗುರುಗಳೇ, ಸ್ವಲ್ಪ ಕಾಲದಲ್ಲಿ ನನಗೆ ಅವ್ರು ಬಿಟ್ಟೋದ ಕ್ಷಣಗಳಲ್ಲಿ ನನಗೆ ಯಾವ ಸಂಸಾರನೂ ಬೇಡ, ಏನು ಬೇಡ, ಜೀವನನೇ ಬೇಡ ಅನ್ನೋ ಪರಿಸ್ಥಿತಿ ಕೊಟ್ಟೋದೆ. ಈ ಕಡೆ ತಾಯಿ ಇಲ್ಲ, ಯಾರು ಇಲ್ಲ, ಬೇಡ, ನನ್ ಬದುಕೇ ಬೇಡ ಅನ್ಸ್ಬಿಡ್ತು ಇಷ್ಟೊಂದ್ಸರಿ. ಆದ್ರೂ ನನ್ನನ್ನು ತಡೆದಿದ್ದು ಅಂದ್ರೆ ಮೇನ್ ಒಂದು ಸಾಲ. ನನ್ನ ನಂಬಿ ಕೊಟ್ಟಿರೋರ್ಗೆ ನಾನು ಯಾವತ್ತು ದ್ರೋಹ ಮಾಡ್ಬಾರ್ದು ಅನ್ನೋದು ಮನ್ಸಲ್ಲಿ ನನಗೆ ಅದೊಂದು ಕೂತಿತ್ತು. ಯಾವುದೇ ಕಾರಣಕ್ಕೂ ಸಾಲದ ವಿಚಾರವಾಗಿ ನಾನು ಇವತ್ತು ಧೈರ್ಯವಾಗಿ ಬದುಕ್ತಿದ್ದೀನಿ ಅಂದ್ರೆ ಅದೊಂದು ವಿಚಾರವಾಗಿ. ಕೊಟ್ಟಿರೋರ್ಗೆ ಯಾರಿಗೂ ₹1 ಮೋಸ ಮಾಡ್ಬಾರ್ದು, ಕಷ್ಟಪಟ್ಟು ತೀರ್ಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಿಂಗಳು ಪೂರ್ತಿ ದುಡಿದ್ರು ತಗೊಂಡೋಗ್ ಕೊಡ್ತೀನಿ. ಆತರ ಜೀವನ ಮಾಡ್ತಾ ಇದೀನಿ. ಆದ್ರೆ ಇದ್ರ ಮಧ್ಯೆ ನಮ್ಮನ್ನ ಕೇರ್ ಮಾಡಿ ಒಂದು ನಮ್ ಜೊತೆ ಲೈಫ್ ಲೀಡ್ ಮಾಡಿ ನನ್ನ ಅರ್ಥ ಮಾಡ್ಕೊಳ್ಳೋಂತ ಮನ್ಸಿಗೋಸ್ಕರ ತುಂಬಾ ಹುಡುಕ್ತಾ ಇದ್ದೀನಿ. ಆದ್ರೆ ಅದು ಸಿಕ್ಲಿಲ್ಲ. ಸುಮ್ನಾಗಿ ಇವತ್ತು ಮಾತಾಡ್ಬೇಕು ಅಂತ ಅನಿಸ್ತು ಗುರುಗಳೇ, ಅದರಿಂದ ಮಾತಾಡ್ತಾ ಇದ್ದೀನಿ. ಓಕೆ. ನೀವು ನಮ್ಮ ಆಶ್ರಮದ ನಂಬರ್ಗೆ ಕಳಿಸಿದ್ದು ಇದೇ ವಿಚಾರ ಅಲ್ಲ? ಹೌದು ಗುರುಗಳೇ. ಓಕೆ 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 ಓಕೆ.
ಬಟ್ ಸುಮ್ಮನೆ ಅಂದ್ರೆ ಈಗ ನಾನು ಏನು ಯಾವ ನಿರ್ಧಾರ ತಗೊಂಡ್ರೆ ಇದಾಗ್ತೀನಿ ಅನ್ನೋದು ಆಯ್ತಪ್ಪ ನನಗೆ ಆಯ್ತು ಅರ್ಥ ನಾನು ಆಗ್ತದೆ. ಮಾತಾಡ್ತೀನಿ. ಬಟ್ ನಿಮಗೆ ನಾನು ಕೇಳೋದು ಬಹುಶಃ ಹಿಂದೆ ಮುಂದೆ ಸ್ವಲ್ಪ ಬೆಂಬಲ ಕೊಡೋರು ಯಾರೂ ಇಲ್ಲ, ತಂದೆ ತಾಯಿ ಬಂಧು ಬಳಗ ಅಷ್ಟೇನೂ ಇಲ್ಲ, ಈತನ ಜೊತೆ ಆ ಮಟ್ಟಿಗೆ ಯಾರು ಬೆಂಬಲ ಇಲ್ಲ ಅನ್ನೋದು ಕೂಡ ನಿನ್ನ ಹೆಂಡತಿಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೊಂದು ಮಾರ್ಗ ಆಯ್ತಾ, ಧೈರ್ಯ ಬಂದಿದ್ದು ಅದು ಒಂದು ವಿಚಾರ ಇರ್ಬೋದಾ ನಿನ್ನ ಅಂದಾಜಿನ ಸತ್ಯ ಪ್ರಕಾರ? ಸತ್ಯ ಸತ್ಯ ಗುರುಗಳೇ, ಸತ್ಯ. ಹೌದು. ಓಕೆ, ಅಂದ್ರೆ ಎಷ್ಟು ಇವಾಗಲೂ ಯಾರು ಮಟ್ಟಿಗೆ ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಫ್ರೀ ಕೊಟ್ಟಿದೆ ಅಂದ್ರೆ, ತಪ್ಪಿದ್ರೆ ಯಾರ ಮುಂದೆ ಆದ್ರೂ ತಲೆಬಾಗು, ತಪ್ಪಿಲ್ಲ ಅಂದ್ರೆ ಯಾರನ್ನೂ ಬಿಡಬೇಡ ಅನ್ನೋಷ್ಟ್ರ ಮಟ್ಟಿಗೆ ನನ್ನೂ ಸೇರಿಸಿ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಧೈರ್ಯ ಕೊಟ್ಟ ಮೇಲೆ ಅವ್ರು ಯಾರ ಬಗ್ಗೆನೂ ಚಿಂತೆನೂ ಮಾಡ್ತಾ ಇರ್ಲಿಲ್ಲ. ಎಷ್ಟೋ ಸಮಯದಲ್ಲಿ ನಮ್ ಬಂಧು ಬಳಗ ಅಂದ್ರೆ ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಏನಾದ್ರು ಕೋಪ ಬಂದಾಗ ಆ ಕ್ಷಣದಲ್ಲಿ ಎಲ್ಲಾರ ಮುಂದೆ ನನ್ನನ್ನು ಅವಮಾನ ಮಾಡ್ತಿದ್ಲೆ ಹೊರ್ತು, ಆತರ ಎಲ್ಲ ಅವಮಾನನ ಸಹಿಸ್ಕೊಂಡು ಎಷ್ಟೋ ಜನ ಅಂದ್ರು ಏನ್ ಈ ರೀತಿ ಮಾಡ್ತಾಳೆ ಅಂತ. ಆದ್ರೂ ಇಲ್ಲ, ಅವಳು ಕೋಪ ಅಷ್ಟೇ, ಒಳ್ಳೆ ಹುಡುಗಿ ಅಂದ್ಬಿಟ್ಟು ಆ ಕ್ಷಣದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಹಂಗಂಗೆ ಇದ್ ಮಾಡ್ಕೊಂಡು ಎಲ್ಲಾರ ಮುಂದೆ ಹಂಗ್ ಮಾಡ್ಬೇಡಮ್ಮ, ಏನೇ ತಪ್ಪು ಮಾಡಿದ್ರು 4 ಗೋಡೆ ಮಧ್ಯೆ ಏನೇ ಇದ್ರು ನನ್ಗೆ ಹೇಳು ಅಂತ ಅಂದ್ಬಿಟ್ಟು ನಾನು ಇದ್ ಮಾಡ್ತಿದ್ದೆ. ಒಂದೊಂದ್ ಟೈಮ್ ಬಾಡಿಗೆ ಕಟ್ತಿದ್ರು, ಒಂದೊಂದ್ ಟೈಮ್ ಬಾಡಿಗೆ ಕಟ್ಕೊಂಡು ನನ್ ದುಡ್ಡು ಇಲ್ದಿದ್ದಾಗ, ನನ್ ಕಷ್ಟದಲ್ಲಿದ್ದಾಗ ಎಂತ ಮಾತಂದ್ರೆ ಮಧ್ಯರಾತ್ರಿ 12 ಗಂಟೆ ಆದ್ರೂನು ನಾನ್ ಬಾಡಿಗೆ ಕಟ್ಟಿದೀನಿ ನಡಿ ಮನೆಯಿಂದ ಆಚೆ ಅನ್ನೋರು. ಮಳೆ ಬರ್ತಾ ಇದೆ ಒಂದ್ ಟೈಮ್ ಅಲ್ಲಿ 12 ಗಂಟೆ ರಾತ್ರಿ, ಅವತ್ತು ತುಂಬಾ ಕಷ್ಟಪಟ್ಟು ತುಂಬಾ ಆಟೋಲ್ ಹೋಗಿ ರಾತ್ರಿ 12 ಗಂಟೆಗೆ ಅವಾಗ ಬಂದೆ ಡ್ಯೂಟಿ ಮುಗಿಸ್ಕೊಂಡು. ಅವ್ರು ಊಟ ಮಾಡ್ಕೊಂಡು ತಿಂದಿದ್ರು ಅವರು, ನನಗೇನು ಮಾಡಿರ್ಲಿಲ್ಲ. ಊಟ ಮಾಡಿ ತಿನ್ಕೊಂಡು ಅವ್ರ ಪಾಡಿಗೆ ಅವ್ರು ಮನಗಿದ್ರು. ಅಡಿಗೆ ಯಾಕೆ ಮಾಡಿಲ್ವಾ ಅಂತ ಕೇಳಿದೆ. ಇಲ್ಲ, ಅಡಿಗೆ ಏನು ಮಾಡಿಲ್ಲ ಅಂತ. ಸರಿ ಆಯ್ತು, ನೀನ್ ತಿಂದ? ಇಲ್ಲ, ನಾನು ತಿಂದಿಲ್ಲ ಅಂತ. ಸರಿ ಆಯ್ತು, ಯಾಕೆ ಹಿಂಗಿಂಗೆ ಮಾತಾಗಿ? ಇಲ್ಲ, ಏನ್ ಇದೇ ಆಗೋಯ್ತು ಸಮಸ್ಯೆ ನಿಮ್ದು, ಇವಾಗ ನಾನೇ ಬಾಡಿಗೆ ಕಟ್ತಾ ಇರೋದು, ಇವಾಗ ಎಲ್ಲಿ ದುಡ್ಡಿದ್ರೆ ದುಡ್ಡು ಕೊಡು ಹಂಗಿಂಗೆ ಅಂತ ಮಾತು ಬಂತು. ಇಲ್ಲ ಅಮ್ಮ, ಇವತ್ತೇನ್ ಆಗಿಲ್ಲ, ಕೊಡೋರು ಕೊಟ್ಟಿದ್ದೀನಿ ಹಂಗೆ ಹಿಂಗೆ. ಸರಿ, ನಾನೇ ಬಾಡಿಗೆ ಕಟ್ಟೋದು, ನಡೀತಾರೆ ಇವತ್ತು ಆಚೆ ನಡಿ, ಮನೆಯಿಂದ ಆಚೆ ಇರೋ ಅಂತ ತುಂಬಾ ಅವಮಾನ ಮಾಡಿದ್ರು. ಆದ್ರೂ 4 ಗೋಡೆ ಮಧ್ಯೆ ಇಲ್ಲಮ್ಮ, ಆಚೆ ಜನಕ್ಕೆ ಗೊತ್ತಾರೆ ಮರ್ಯಾದೆ ಹೋಗುತ್ತೆ ಅಂತ ಕಣ್ಣೀರ್ ಹಾಕಿ ಅವತ್ ಅಲ್ಲೇ ಬಾಗ್ಲತ್ರನೇ ಮನ್ಕೊಂಡೆ ಒಳಗಡೆ. ಆಚೆ ಗೊತ್ತಾದ್ರೆ ನಮ್ಮ ಅವಮಾನ ನಾವೇ ಕಳ್ಕೊಂತೀವಿ ಎಲ್ಲಾರ ಹತ್ರ ಮರ್ಯಾದೆ ಅಂತ ಹೇಳಿ ನಾನು ಒಳಗನೆ ಒಟ್ನಲ್ಲಿ ಎಷ್ಟೇ ಇದಾದ್ರೂ ನಾನು ಆಚೆ ಜನಕ್ಕೆ ಹೇಳ್ಕೊಂತ ಇರ್ಲಿಲ್ಲ. ನನ್ನ ಫ್ಯಾಮಿಲಿಗೆ ಆಗ್ಲಿ, ನಾನು ಡೈವರ್ಸ್ ಆಗಿ ಕೂಡ 3 years ಆದ್ರೂ ನಾನು ಡೈವರ್ಸ್ ಆಗಿದೆ ಅಂತ ನಮ್ ಜನಕ್ಕೂ ನಾನು ಹೇಳಿದ್ದಿಲ್ಲ. ನಿಮಗೆ ಅನಿಸುತ್ತಾ? ಬಟ್ ಎಲ್ಲೋ ಆರಂಭದಿಂದಲೂ ನಾನು ಯಾಕೋ ಸ್ವಲ್ಪ ಆಕೆಗೆ ಹೇಳಿದ್ರಿ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ವಿರೋಧಿಸಿ ಅಂತ, ಬಟ್ ಆಕೆನೇ ಸ್ವಲ್ಪ ಆ ಕಡೆ ಈ ಕಡೆ ನಡ್ಕೊಳ್ತಿದ್ದಾಳೆ ಅಂದಾಗ ನಾನೇ ತುಂಬ ಕಟ್ನಿಟ್ಟು ಮಾಡಲಿಲ್ಲ ಅಥವಾ ಮಾಡಬೇಕಿತ್ತು ಏನು ಅನ್ಸಲ್ವದ್ರ? ಈಗ ಅಂದರೆ ನೋಡಪ್ಪ, ಗಟ್ಟಿಗೆ ಇಟ್ಕೊಂಡ್ರೆ ಉಸಿರು ಕಟ್ಟುತ್ತೆ, ಫ್ರೀಯಾಗಿ ಬಿಟ್ರೆ ಆರೋಗುತ್ತೆ ಅನ್ನೋ ಎರಡೂ ಸ್ಥಿತಿಯನ್ನು ಮೀರಿ ಮಧ್ಯದ್ದೊಂದು ಇದೆಯಾ ಕಣಯ್ಯ? ಹೌದು ಗುರುಗಳೇ, ಅದೇ ಪರಿಸ್ಥಿತಿ ನಾನು ಇದ್ದೆ. ಈಗ ಸ್ಟ್ರಿಕ್ಟ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಅಷ್ಟು ಅಂದ್ರೆ ಆ ರೀತಿ ಬದುಕು ನಡೆಸ್ತಾ ಇದ್ರು. ಯಾಕೆಂದ್ರೆ ದುಡಿತಿದ್ಲು ಕಷ್ಟಪಟ್ಟಿ. ಒಂದು ಸಮಯದಲ್ಲಿ ಎಲ್ಲಾ ತರನು ಮಾಡ್ತಿದ್. ನಾವು ಏನೋ ಮಾತಾಡೋಷ್ಟು ನಮ್ ಕೈಲಿ ಇರ್ಲಿಲ್ಲ. ಏನೋ ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೆಂಗಿದ್ವಿ ಅದೇ ತರ ಇದ್ವಿ. ಒಟ್ನಲ್ಲಿ ಯಾವ್ದನ್ನು ಕಂಡೀಷನ್ ಆಗಿ ನಿಲ್ಸಿ ಮಾತಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ನಿನ್ಗೇನೋ ನನ್ನ ಇಷ್ಟ ಅನ್ನೋ ಪರಿಸ್ಥಿತಿಲಿ ಅವ್ರು. ಅದೇನಪ್ಪ, ಇದೆಲ್ಲ ತುಂಬಾ ದುಡಿಯೋಕ್ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ಹೆಚ್ಚಾಗಿದ್ದ? ಹೌದು ಗುರುಗಳೇ, ಫಸ್ಟ್ ಕೆಲ್ಸಕ್ಕೆ ಕಳ್ಸಿದ್ದೆ ಅದು ಸಮಸ್ಯೆಗೆ ದೊಡ್ಡ. ಆದ್ರೆ ಹೊರಗಿನಿಂದ ಒಬ್ಬ ಪುರುಷನ ಬೆಂಬಲ ಮಾನಸಿಕವಾಗಿ ಅಥವಾ ಬೇರೆ ಎಲ್ಲ ರೀತಿಯಲ್ಲೂ ಆಕೆಗೆ ನೆರವು ಸಿಕ್ತಿತ್ತು ಅಂದಾಗ ನಿನ್ನ ಕುರಿತಾಗಿ ಆಸಕ್ತಿ ಅಥವಾ ಗೌರವ ಅಥವಾ ಕಾಳಜಿ ಕಡಿಮೆ ಆಯ್ತು. ಹೌದು ಗುರುಗಳೇ. ಬಟ್ ಇಲ್ಲಿ ಆ ಹೆಂಡತಿ ಕೆಲ್ಸಕ್ಕೆ ಹೋಗದೆ ಇದ್ದಿದ್ರೆ ಮನೆ ನಡೀತಾನೆ ಇರ್ಲಿಲ್ವಾ? ಅದಾಗ್ಬೇಕು ಅನ್ನೋ ರೀತಿ ಇದ್ರೆ ಮನೆಯಲ್ಲೂ ಆಗ್ತಾ ಇತ್ತು. ಅವ್ರ ಮನಸ್ಥಿತಿ ಸರಿ ಇರ್ಬೇಕಲ್ಲ ಗುರುಗಳೇ. ಅದ ತತ್ವ ಆಮೇಲೆ ಮಾತಾಡು, ಮೊದ್ಲು ಉತ್ತರ ಕೊಡು ಅಷ್ಟೇ. ಹೀಗೆ ಹೋಗ್ಲೇಬೇಕು, ಇಲ್ಲ ಮನೆ ನಡೆಯಲ್ಲ ಅನ್ನೋ ಸ್ಥಿತಿ ಇತ್ತನಪ್ಪ ಅಂದೆ. ಇಲ್ಲ ಆತರ ಇರ್ಲಿಲ್ಲ ಗುರು. ಬಟ್ ಯಾವತ್ತೂ ಒಂದು ದಿವಸ ಇಲ್ಲ ಇದ್ಯಾಕೋ ಸರಿ. ಆದ್ರೆ ಅವರು ನಾನು ಸ್ವಂತವಾಗಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು, ದುಡಿಮೆ ಮಾಡ್ಬೇಕು ಅನ್ನೋದು ಅವರಲ್ಲಿತ್ತು. ನೋಡಪ್ಪ, ಗರ್ತಿಯಾದವಳು ಗಂಡನ ಇಂತಹ ಪರಿಸ್ಥಿತಿಯಲ್ಲಿ ಅಥವಾ ಎಂತ ರಾಜನಾಗಿದ್ದ ಅಥವಾ ಅಯೋಧ್ಯಾಪತಿಯಾಗಿದ್ದ ರಾಮಚಂದ್ರನಿಗೆ ಕಾಡಿಗೆ ಹೋಗೋ ಪರಿಸ್ಥಿತಿ ಬಂದಾಗಲೂ ಕಾಡಿನಲ್ಲೂ ಜೊತೆ ಇರ್ತೀನಿ ಎಂದವಳೆ ಗರ್ತಿ ಅಲ್ವನಪ್ಪ. ಎಲ್ಲ ಚೆನ್ನಾಗಿದ್ದಾಗ ಇದ್ದು ನಿಂದು ಇದೇ ಆಯಿತು, ಬರೀ ಸಾಲ ತೀರಿಸೋದು ಇದರಲ್ಲೇ ಮುಗೀತು ನಿಮ್ಮ ಜೀವನ, ನನಗೆ ಬೇರೆದೇ ಜೀವನ ಅಪೇಕ್ಷೆ ಇದೆ ಅಂತ ಹಂಗೋಗೋದಾದರೆ
ಆ ಸ್ಥಾನಕ್ಕೆ ಬೆಲೆನೇ ಇಲ್ವನಯ್ಯ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಅಯ್ಯೋ ನನ್ನ ಬದುಕು ಏನೋ ಸಾಲ ತೀರಿಸೋದು ಬರೀ ಇದರಲ್ಲೇ ಮುಗಿದೋಯ್ತು, ಆಕೆಯು ತನ್ನ ಸಂತೋಷ ಕಂಡುಕೊಂಡ್ಲು ಅನ್ನೋದನ್ನು ಅದೊಂದು ಧರ್ಮ ಅಂತ ಹೇಳಲಿಕ್ಕಾಗಲ್ಲ. ಖಂಡಿತ ಗುರುಗಳೇ, ಅವ್ರ ಯಾಕಂದರೆ ಮನ್ಸಲ್ಲಿ ಬಂದಿದ್ದೇ ಕೊನೆ ಕೇಳಿಸ್ಕೊಳಪ್ಪ, moment ಅಲ್ಲಿ ಅದೇ ಹಾಗೆ ಗಂಡ ಚೆನ್ನಾಗಿದ್ದಾಗ ಚೆನ್ನಾಗಿ ಇದ್ಬಿಟ್ಟು ಗಂಡನಿಗೆ ಇಂಥದ್ದೇನೋ ಸಂಕಷ್ಟ ಸುಳಿಯಲ್ಲಿ ಸಿಗಾಕೊಂಡಾಗ, ಇಲ್ಲ ನಿಂದು ಬರೀ ಇದೇ ಆಯಿತು, ಸಾಲ ತೀರಿಸೋದು, ದುಡಿಮೆ ಮಾಡೋದು, ರಾತ್ರಿ ಬಂದು ಮಲ್ಕೊಳೋದು, ಇಲ್ಲ ಇದ್ರ ಹೊರತಾಗಿ ಇನ್ನೊಂದು ಜೀವನ ನನಗೆ ಅಪೇಕ್ಷೆ ಇದೆ, ಅಥವಾ ನಾನು ಇಂಥ ಜೀವನ ಬದುಕೋಕೆ ನಾನು ಇಷ್ಟಪಟ್ಟವಳಲ್ಲ ಅಂದರೆ, ಗಂಡನ ದುಃಖ ಗಂಡನದ್ದಲ್ಲ ನನ್ನದು, ಗಂಡನ ಸುಖ ಗಂಡನದ್ದಲ್ಲ ನನ್ನದು, ಗಂಡನ ತಾಪತ್ರೆ ಗಂಡನ ದುಃಖ ಅದು ಗಂಡನಿಗೆ ಮಾತ್ರ ಅಲ್ಲ ನನಗೂ ಅಂದವಳೆ ಅರ್ಧಾಂಗಿ ಅಂತ ಅರ್ಥ. ಹೌದು ಗುರುಗಳೇ. ನಿಂದು ಇದೇ ಆಯಿತು ಅಂದರೆ, ನಾನು ಬಾಡಿಗೆ ಕಟ್ಟಿದ್ದೀನಿ, ನೀನು ಹೊರಗಡೆ ಹೋಗು ಅಂತ ಯಾವಾಗ ಒಂದು ಹೆಣ್ಣಿನ ಬಾಯಲ್ಲಿ ಬರುತ್ತೆ, ಆ ಹೆಣ್ಣು ಯಾವುದೇ ಪುರುಷನ ಬಳಿ ಹೋದರೂ ಕೂಡ ಕೇವಲ ಅದೇ ಮನಸ್ಥಿತಿ ಅಥವಾ ಅದೇ ಕಾರಣಕ್ಕಾಗಿ ಆಕೆ ನರಕ ಅನುಭವಿಸಬೇಕು. ನೋಡಪ್ಪ, ಇಲ್ಲಿ ನಿನ್ನ ಕುರಿತಾಗಿ ಈಗ ನಿಂಗೆ ತಂದೆ ಅಥವಾ ತಾಯಿ ಅಥವಾ ಹಿಂದಿನಿಂದ ಆ ಮಟ್ಟಿನ ಬೆಂಬಲ ಇಲ್ಲದೆ ಇರಬಹುದು, ಬಟ್ ಒಬ್ಬ ಗಂಡಸಾಗಿ ಸಾಲ 1000 ಇರಲಿ, ಸಾಲ ತೀರಿಸೋ ವಿಚಾರವಾಗಿ ಹೆಂಡತಿ ನೆರವು ಕೊಡೋದು ಅಥವಾ ಹೆಂಡತಿ ನಿನ್ನ ಬೆಂಬಲಕ್ಕೆ ನಿಲ್ಲೋದು ಅದು ಅನಿವಾರ್ಯ. ಅಥವಾ ಅದಿದ್ರೇ ಗಂಡ ಹೊರಗಡೆ 1000 ತಾಪತ್ರೆ ಇದ್ದು ಬಂದು ಹೊರಗಡೆ ಮನೆಗೆ ಬಂದು ಹೆಂಡತಿ ಮಾತು ಕೇಳೋ ಹೆಂಡತಿ ಅಥವಾ ಕಾಳಜಿ ಮಾಡೋ ಹೆಂಡತಿ ಇದ್ರೆ ಹೊರಗಡೆ ಎಷ್ಟು ಮೈನೋವಾಗಿದ್ರು ಮರೆತು ಹೋಗುತ್ತಪ್ಪ. ಬಟ್ ಆ ಮಟ್ಟಿನ ಪ್ರೀತಿ ಯಾಕೋ ಸಿಗ್ತಾ ಇಲ್ಲ ಅಂದಾಗ, ಈಗ ನೀವೇ ಹೇಳಿದ್ರಿ, ಅಯ್ಯೋ ಗುರುಗಳೇ ಕೆಲಸಕ್ಕೆ ಹೊರಗಡೆ ಹೋಗಿ ಕೆಡಬೇಕು ಅಂತೇನಿಲ್ಲ, ಮನೇಲಿದ್ರು ಕೆಡ್ತಿದ್ಲು ಅಂತ. ನೀವು ಹೇಳಿದ್ದು ಹೌದು, ಆದರೆ ನಾನು ಹಗ್ಗ ಮುಗ್ದಾರ ಹಾಕು, ಅಯ್ಯೋ ಹಾಕಿದ್ರೇನು ಬಿಟ್ರೇನು ಅದು ಇನ್ನೊಂದು ಹೊಲ ಮೇಯೋದು ಬಿಡುತ್ತಾ ಅಂತ ಒಬ್ಬ ರೈತ ಹಗ್ಗ ಮುಗ್ದಾರ ಹಾಕದೆ ಬಿಡಲ್ವಲ್ಲಪ್ಪ. ನನ್ನ ಮನೆ ಹಸುಗೆ, ನನ್ನ ಮನೆ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಅಥವಾ ನನ್ನ ಮನೆಯವ್ರಿಗೆ ನಾನು ಯಾವುದು ಮೇಯ್ಬೇಕು ಯಾವುದು ಮೇಯ್ಬಾರ್ದು ಅನ್ನೋ ಮೂಗುದಾರ ಹಾಕಿ ಹಿಂಗಿದ್ರೆ ಚಂದ. ಇಲ್ಲ ಯಾವುದ್ಯಾವುದೋ ಮೇಯೋಕೆ ಹೋಗ್ತೀನಿ ಅಂದಾಗ ನೀವು ಅದನ್ನು ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಯಾಕಂದರೆ ಎಲ್ಲೆಲ್ಲೋ ಮೇಯ್ಕೊಂಡು ಬರೋದು, ಆ ಮಾಲೀಕರು ಬಂದು ನಿಮ್ಮನ್ನು ಬೈಯೋದು, ಜೀವನ ಪೂರ್ತಿ ಅದರಲ್ಲೇ ಮುಗಿದು ಹೋಗುತ್ತಲ್ಲ. ಒತ್ತಾರವಾಗಿ ಹೋಗ್ಬಿಡವ ಅಂತ ಕಳಿಸಿದ್ದು ಒಳ್ಳೇದೇ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇನ್ನೊಂದು ಬದುಕನ್ನು ಕಟ್ಟಿಕೊಳ್ಳುವ ದಾರಿಯಲ್ಲಿರೋ ನೀವು ನಿಮ್ಮ ವೈಯಕ್ತಿಕ ಅಥವಾ ನಿಮ್ಗೆ ಯಾರು ಬೆಂಬಲ ಇಲ್ಲದೆ ಇರ್ಬೋದು, ತಂದೆ ತಾಯಿ ಇಲ್ಲದೆ ಇರ್ಬೋದು, ಅಥವಾ ಅಷ್ಟು ದುಡಿಮೆ ಇಲ್ಲದೆ ಇರಬಹುದು, ಬಟ್ ಒಬ್ಬ ಗಂಡಸಾಗಿ ನಾನು ನನ್ನ ಗಟ್ಟಿತನವನ್ನು ಎಲ್ಲೂ ಯಾರ ಮುಂದೂ ಹೆಂಡತಿ ವಿಚಾರದಲ್ಲೂ ಬಿಟ್ಕೊಟ್ಟಿರಬಾರ್ದು. ನಂಗೆ ಸಾಲ ಇದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ವೀಕ್ ಆದರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ. ನಾನು ಅಲ್ಲಿ 1000 ಇರಲಿ, ಹೆಂಡತಿ ವಿಚಾರದಲ್ಲಿ ಹಿಂಗೆ ಕಣ್ಣು ಬಿಟ್ಟರೆ ಅಂದರೆ, ಅಯ್ಯೋ ನನ್ನ ಗಂಡ ಬಿಡ್ತಾನಪ್ಪ ಹಿಂಗೆ ಕೆಟ್ಟ ದಾರಿಯಲ್ಲಿ ಹೋದ್ರೆ ಅನ್ನೋ ಭಯ ಇರಬೇಕು. ಅಥವಾ ನನ್ನ ಹೆಂಡತಿ ಬಿಡ್ತಾಳನಪ್ಪ ನಾನು ಹಿಂಗೆ ತಪ್ಪು ದಾರಿಯಲ್ಲಿ ಹೋದ್ರೆ ಅಂದರೆ, ಆ ಪರಸ್ಪರ ಅಂಥದ್ದೊಂದು ಚಿಕ್ಕ ಭಯದ ವಾತಾವರಣ ಇರಲೇಬೇಕು ಯಾವಾಗಲೂ. ಇಲ್ಲಾಂದ್ರೆ ಅದನ್ನೇ ಶಿಕ್ಷೆ ಮೋಕ್ಷ ಅಂತಾರೆ, ಅಥವಾ ಅದನ್ನೇ ಇದೇನು ಲಂಗು ಲಗಾಮಿ ಇಲ್ಲದೆ ಬೆಳಿತಾವೆವು ಅಂತಾರೆ, ಕರೀತಾರೆ ಊರ ಕಡೆ. ಹಾಗಾಗಿ ಇನ್ನೊಂದು ಬದುಕನ್ನು ಕಟ್ಟಿಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರೋ ನಿಮಗೆ, ಈಗ ಹೋಗಿದ್ದಾಯಿತು, ಅದು ಒತ್ತಾರವಾಗಿ ಹೋಗಲಿ. ನಾಳೆ ಎಲ್ಲೋ ಒಂದಿನ ಮಲಗಿದ್ದಾಗ ಕತ್ತಿಸಿಗಿ ತಲೆ ಮೇಲೆ ಕಲ್ಲೆತ್ತು ಹಾಕ್ಬಿಟ್ಟು ನಿಮ್ಮನ್ನು ಹೆಣ ಮಾಡಿ ಅವ್ರ ಬದುಕನ್ನು ರೂಪಿಸ್ಕೊಳ್ಳೋ ಹಂತಕ್ಕೆ ಹೋಗೋದು ಬೇಡ. ನೀವು ಭಾಳ ಗೌರವಾನ್ವಿತವಾಗಿ ಆಯ್ತವ ನೀವು ಹೊರಟು ಹೋಗಿ ಅಂತ ಕಳಿಸಿ, ಸಾಲಗಾರರ ಸಾಲ ತೀರಿಸಿ ಆ ಋಣಮುಕ್ತವಾಗಿ ನೀವು ಸತ್ರು ಕೂಡ ಏನು ತೊಂದರೆ ಇಲ್ಲ. ಆಯ್ತಲ್ಲ. ಆದರೆ ನೀವು ಅಪೇಕ್ಷಿಸುವ ಹಾಗೆ ನಿಮಗೂ ಒಂದು ಬದುಕು ಸಿಗಬೇಕು, ನೀವು ಒಂದು ಜೀವನ ಕಟ್ಟಿಕೊಳ್ಬೇಕು, ತೊಂದರೆ ಇಲ್ಲ. ಯಾಕಂದರೆ ಪಾಪ ತಾಯಿಗೋಸ್ಕರ ಸಾಲ ಮಾಡಿ ತಂದೆ ಕೂಡ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳದೆ ಇರೋ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರಿ. ಜಗತ್ತಿನಲ್ಲಿ ಉಂಡ ತಿಂಡ ಅಂತ ಕೇಳೋಕೆ ನಿನ್ನವರು ಅಂತ ಯಾರೂ ಇಲ್ಲದ ಆಗಲು ಆ ಸಾಲಗಾರರು ಪಾಪ ಅವರೇನು ದುಡ್ಡು ಹೆಚ್ಚಾಗಿ ಕೊಟ್ಟಿಲ್ಲ, ನನ್ನ ಕಷ್ಟಕ್ಕೆ ಕೊಟ್ಟಿದ್ದಾರೆ, ಅವರ ಹಣವನ್ನು ವಾಪಸ್ ಕೊಡದೆ ಹೋದರೆ ಅದನ್ನು ತೀರಿಸ್ಲಿಕ್ಕೆ ಇನ್ನು ಅದು ಎಷ್ಟು ಜನ್ಮ ಎತ್ತಬೇಕೋ ಏನೋ. ಆ ಕಾರಣಕ್ಕೆ ಈ ಜನ್ಮದಲ್ಲಿ ನಾನು ಮಾಡಿದ ಒಳ್ಳೆಯದು ಕೆಟ್ಟದ್ದು ಅವೆಲ್ಲವನ್ನು ತೀರಿಸಿ ಹೋಗ್ಬಿಡ್ಬೇಕು. ಬಟ್ ಅದಕ್ಕೂ ಮುಂಚೆ ಒಂದು ದಾಂಪತ್ಯದ ಬದುಕನ್ನು ಅಪೇಕ್ಷೆ ಮಾಡ್ತಿದ್ದೀರಿ, ನನ್ನ ಹಾರೈಕೆ ಇದೆ, ಮತ್ತು ನೀವು ನನ್ನ ಕಿವಿಗೆ ಹಾಕಿದ್ದೀರಿ, ನಾನು ಅದನ್ನು ಸ್ಮರಣೆ ಮಾಡ್ಕೊಂಡಿರ್ತೀನಿ, ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಕೇಳ್ತಾ ಇರೋ ಯಾವ ಹೆಣ್ಮಗಳಾದರೂ ಅಥವಾ ಪರಿಸ್ಥಿತಿ ಏನೇ ಇರ್ಬೋದು, ಇವರ ಕುರಿತು ನಿಮ್ಗೆ ಏನಾದರೂ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತ ನಿಮ್ಮ ಆಶ್ರಮದ ನಂಬರ್ಗೆ ಫೋನ್ ಮಾಡ್ಬೋದು, ಇವ್ರ ನಂಬರನ್ನು ನೀವು ತಗೊಳ್ಬೋದು. ಹಾಗೆ ಬಂದವ್ರಿಗೆ ನಿಮ್ಮ ನಂಬರ್ ನಾವು ಕೊಟ್ಟಿರ್ತೀವಪ್ಪ. ಬಟ್ ನನ್ನ ಹಾರೈಕೆ ಈ ವಿಚಾರದಲ್ಲಿ ಆ ಥರ ಬೇಡ.
ಹೌದು ಹ್ಮ್ ಗುರುಗಳೇ, ಸತ್ಯ. ಪರವಾಗಿಲ್ಲ, ಸಾಲ ತೀರಿಸಿ ಆಗಲೇಬೇಕು ಅನ್ನೋ ಹಠ ಬೇಡ. ಬಟ್ ನೀವು ಅಂಥದ್ದೊಂದು ಬದುಕನ್ನು ಅಪೇಕ್ಷೆ ಮಾಡೋದು ಖಂಡಿತ ತಪ್ಪಲ್ಲ, ಅಥವಾ ಹೇಳ್ಕೊಂಡಿದ್ದು ಖಂಡಿತ ತಪ್ಪಲ್ಲ. ಆದರೆ ಈಗಾಗಲೇ 2 ಪೆಟ್ಟು ತಿಂದಿದ್ದೀರಿ ಹೆಣ್ಣಿನ ವಿಚಾರದಲ್ಲಿ. ನಿಜ ಗುರುಗಳೇ. ಮೊದಲೊಂದು ಇನ್ನೇನು ಪ್ರೀತಿ ಮಾಡಿ ಮದುವೆ ಆಗಬೇಕು ಅನ್ಬೇಕಾದ್ರೆ ಯಾರೋ ಹೇಳಿ ದೂರ ಮಾಡಿಸಿದ್ರು, ಅದೊಂದು. ಇಲ್ಲಿ 2ನೇದು ಇಲ್ಲಿ. ಎಲ್ಲಾದರೂ ಅರ್ಥ ಹೌದು. ಮಾಡ್ಕೊ, ಯಾವ ಪರಿಸ್ಥಿತಿ ಬರಲಿ, ಅದು ಎಂಥದ್ದೇ ಪರಿಸ್ಥಿತಿ ಬರಲಿ, ಸಾಲ ಇರಲಿ, ಶೂಲ ಇರಲಿ, ನೀವು ನಿಮ್ಮ ವ್ಯಕ್ತಿತ್ವದ ಒಂದು ಘನತೆ, ಕೆಲವೊಮ್ಮೆ ವ್ಯಕ್ತಿತ್ವ ಒಂದು ಬೆಂಕಿ ಕಿಡಿ ಥರ ಇರಬೇಕು. ಎದುರುಗಡೆ ದುಷ್ಟರು ಅಥವಾ ನಮಗೆ ನಮ್ಮ ಜೊತೆಲೇ ಇದ್ದುಕೊಂಡು ಮೋಸ ಮಾಡೋಕೆ ಅವ್ರಿಗೆ ಭಯ ಇರಬೇಕು. ಹಂಗಿರ್ಬೇಕು ನಮ್ಮ ವ್ಯಕ್ತಿತ್ವ. ಈ ಕಡೆ ಬಹಳ ಪ್ರೀತಿಪೂರ್ವಕವಾಗಿಯೂ ಇರಬೇಕು. ಆ ಪ್ರೀತಿಪೂರ್ವಕತೆ ಅಥವಾ ಅಷ್ಟು ನಗುಮುಖದ ಆ ವ್ಯಕ್ತಿ ಅವನಿಗೆ ದ್ರೋಹ ಮಾಡಿದ್ರೆ ಅವನು ಸಹಿಸಲ್ಲಪ್ಪ ಅನ್ನೋ ಭಯ ಕೂಡ ಇರಬೇಕು. ಅದು ಬಹಳ ಬ್ಯಾಲೆನ್ಸ್ಡ್ ವ್ಯಕ್ತಿತ್ವ. ಅಯ್ಯೋ ಬಿಡಪ್ಪ, ನಾನು ನನ್ನ ಹೆಂಡತಿಗೆ ನನ್ನಿಂದ ಏನು ಸಂತೋಷ ಸಿಗ್ತಾ ಇಲ್ಲ, ಅವಳೇನೋ ಅವಳಿಗೂ ಪಾಪ ಅವಳಿಗೆ ಸಂತೋಷ ಆಗುತ್ತೆ ಅಂದರೆ ಮಾತಾಡಲಿ. ಅರೆ, ಮನೇಲಿ ಒಬ್ಬ ಪುರುಷ ಇಲ್ಲದಾಗ, ಮನೇಲಿ ಅತ್ತೆ ಮಾವ ಮಕ್ಕಳು ಯಾರೂ ಇಲ್ಲದಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಚಪ್ಪಲಿ ಒಳಗಡೆ ಬಿಟ್ಬಿಟ್ಟು ಅವನು ಕೂಡ ಹೆಂಡತಿ ಜೊತೆ ಇರ್ತಾನೆ. ಅವಾಗ ನೀವು ನೋಡ್ತೀರಿ, ಅಯ್ಯೋ ಏನೋ ಇರ್ಬೋದು ಅಂದ್ಕೊಂಡು. ಯಾವ ಗಂಡಸಂಗೆ ಮಾಡ್ತಾನೆ ಅದು? ಹೌದು. ಮೆಟ್ನಾಗ ಹೊಡೆದು ಅವತ್ತೇ ಓಡಿಸಬೇಕಿತ್ತು. ಅಷ್ಟೊತ್ತಿಗೆ ಕಾಲ ಮಿಂಚೋಗಿತ್ತು, ವಾಟ್ ಎವರ್ ಇಟ್ ಇಸ್. ಬಟ್ ಈ ಮನಸ್ಥಿತಿಯನ್ನು ಬಿಡು. ಕಾರಣ ಮಿಂಚಿತ್ತು ಗುರುಗಳೇ. ಒಂದು ಅದೇನೇ ಇರ್ಲಪ್ಪ, ನಾನು ಬಾಯಿ ಬಿಟ್ಟೆ ಕೇಳಿದೀನಿ, ಕೇಳಿಸ್ಕೊಳಪ್ಪ, ಯಾಕೆ ಮೊದಲು ಏನು ಅಂತ. ಆ ಮನಸ್ಥಿತಿ ಬಿಡು. ನನ್ನ ಗಂಡನಿಗೆ ಗೊತ್ತಿಲ್ಲದೆ ಅವನು ಇದ್ದಾಗ ಆಗಲಿ ಇಲ್ದಾಗ ಆಗಲಿ ಇನ್ನೊಬ್ಬರನ್ನು ಒಳಗಡೆ ಕರ್ಕೊಂಡು ಆದರೂ ಕೂಡ, ಅರೇ ನೋಡಪ್ಪ, ಅದು ಯಾವುದೋ ನೀನು ಹೇಳಿಕೊಟ್ಟೋ ಗುರುಗಳು ಹೇಳಿಕೊಟ್ಟೋ ಬಂದಿರೋದಲ್ಲ. ಒಂದು ಮದುವೆಯಾಗಿರೋ ಹೆಣ್ಣು ಅಥವಾ ವಯಸ್ಸಿಗೆ ಬಂದಿರೋ ಹೆಣ್ಣು ಅಥವಾ ಯಾವುದೇ ಆಗಲಿ, ಇವತ್ತಿಗೂ ಊರ ಕಡೆ ಅಜ್ಜಿದಿರು ಕೂಡ ಯಾರಾದರೂ ಮಹನೀಯರು ಬಂದರೆ ಸೆರಗೊಚ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಬರ್ತಾರಯ್ಯ. ನಿಜ ಗುರುಗಳೇ. ನನ್ನ ಗಂಡ ಹೇಳಿ ಆದಮೇಲೆ, ನನ್ನ ಯಾರೋ ಗುರುಗಳು ಹೇಳಿ ಆದಮೇಲೆ ಮಾಡೋದಲ್ಲ ಅದು. ಅಯ್ಯೋ, ನನ್ನ ಮನೆಯಲ್ಲಿ ಯಾರೂ ಇಲ್ಲದಾಗ ಗಂಡ ನಂಬಿಕೆ ಇಟ್ಟು ಬಿಟ್ಟು ಹೋಗಿರಬೇಕಾದ್ರೆ ಅವನು ಎಂಥ ಪ್ರಧಾನಮಂತ್ರಿನೇ ಆಗಲಿ, ಗಂಡ ಇಲ್ಲದ ಸಮಯದಲ್ಲಿ ಒಂದು ಪುರುಷನಿಗೆ ತಿಳುವಳಿಕೆ ಇರಬೇಕು. ಹೌದಪ್ಪ, ಆ ಮನೇಲಿ ಯಾರು ಗಂಡಸರಿಲ್ಲ, ಹೆಂಗಸರಿದ್ದಾಗ ಹೋದಾಗ ನಾನು ಒಳ್ಳೆಯ ಉದ್ದೇಶಕ್ಕೆ ಹೋಗಿರ್ಬೋದು, ಬಟ್ ಆ ಹೆಣ್ಣಿನ ವಿಚಾರದಲ್ಲಿ ಕೆಟ್ಟದಾಗ ತಿಳ್ಕೊಳ್ಳುತ್ತಪ್ಪ, ನಾನು ಹೋಗಬಾರ್ದು ಅಂತ ಒಂದು ಇವನಿಗಿರಬೇಕು. ಬಟ್ ಇವನೇ ಚಪಲಿಗ ಅನ್ನೋದಾದರೆ ಒಂದು ಅವಳಿಗಿರಬೇಕು. ಈ ಎರಡು ಅವೇ, ಎರಡು ಕದ್ದು ಅಲಮೇಯವೇ ಅಂದಾಗ ಅಲ್ಲಿ ಧರ್ಮಕ್ಕೆ ಅರ್ಥವೂ ಇಲ್ಲ, ಅದಕ್ಕೆ ಬೆಲೆಯೂ ಇಲ್ಲ. ಹಾಗೆ ನಮ್ಮ ಮುಂದೆ ನೀವು ಅವತ್ತು ಏನ್ಕೋ ಒಳಗಡೆ ಬಂದ್ರಿ, ಚಪ್ಪಲಿ ಒಳಗಡೆ ಇದ್ದು ಗಾಯ್ದು ಗಂಡನ ಇವನ್ ಯಾಕೆ ಅಲ್ಲಿ ಕುಂಡಿಸ್ಕೊಂಡಿದೀಯ ಅಂತ ಬೈದೆ ಹೋದ್ರು, ಯಾವನ್ಲ ಅವನು ಚಪ್ಪಲಿ ಒಳಗಡೆ ಬಿಟ್ಟವನು ಅಂತ ಬೈದಿದ್ರು, ಎರಡೂ ಒಂದೇ ಆಗೋದು. ನೀವು ಚಪ್ಪಲಿ ನಿನ್ನ ಮನೆ ಒಳಗಡೆ ಚಪ್ಪಲಿ ಪ್ರವೇಶ ಅಪಶಕುನ. ಆಯ್ತು, ಬದುಕಿನ ಗಲಾಟೆ ಆದಾಗೆಲ್ಲ ತಾಳಿ ಅನ್ನೋದು ಒಂದು ಮಾಂಗಲ್ಯ ಅಂದ್ರೆ ನಾವ್ ಇಷ್ಟೋ ಬೆಲೆ ಕೊಡ್ತೀವಿ. ಗಲಾಟೆ ಆದ್ರೆ ಸಾಕು ತೆಗ್ದು ಹಿಂಗೆ ಆಚೆ ಇಕ್ಕೋರು. ಕಣ್ಮುಂದೆ ಹಂಗೆ ತೆಗಿತಾ ಇದ್ರು. ಶುಕ್ರವಾರ ಮಂಗಳವಾರ ಏನೂ ನೋಡ್ತಾ ಇರ್ಲಿಲ್ಲ. ತೆಗ್ದಿ ನಿನ್ ತಾಳಿನೂ ಬೇಡ, ನಿನ್ ಸವಾಸನೂ ಬೇಡ ಅನ್ನೋ ತರ ತೆಗ್ದಿಡ್ತಾ ಇದ್ರು ನೋಡಪ್ಪ. ಅದು ತುಂಬಾ ನನ್ಗೆ ಜೀವನದಲ್ಲಿ ಅದೊಂದು ತುಂಬಾ ಇದಾಗ್ತಿತ್ತು. ನನ್ ಬೆಳವಣಿಗೆ ಆಗ್ಬೇಕು, ಈ ತರ ಎಲ್ಲ ಮಾಡ್ಬೇಡ, ನನ್ಗೆ ಆಗೋ ಕೆಲ್ಸಗಳೇನು ಆಗಲ್ಲ ಅಂತ ಎಷ್ಟೋ ಸಾರಿ ಹೇಳಿದ್ದೆ. ಇಲ್ಲ ಏನಾರು ಆದಾಗೆಲ್ಲ ತುಂಬಾ ಬೇಜಾರಾದ್ರೆ ಅದೇ ಕೆಲ್ಸ ಮಾಡ್ತಾ ಇದ್ರು. ಇಲ್ಲ ಅಂದ್ರೆ ಏನಾರ ಪಾತ್ರೆ ಎತ್ತಾಕೋದು, ಬಿಸಾಕೋದು, ತಾಳಿ ಕಾಲುಂಗುರ ಎಲ್ಲ ತೆಗ್ದು ಹಂಗೆ ಇಟ್ಬಿಡೋರು ಕಣ್ ಮುಂದೆ. ಈ ಮುಂಚೆ ಒಂದು ಹೆಣ್ಮಗಳು ಫೋನ್ ಮಾಡಿದ್ರು ನಿಮಗಿಂತ ಮುಂಚೆ. ಗಂಡ ಎಷ್ಟು ಕೆಟ್ಟ ದಾರಿ ಹಿಡಿದ್ರು ಗಂಡನನ್ನ ಸರಿ ಮಾಡೋದ್ರಲ್ಲಿ ಅರ್ಧ ಜೀವನ ಕಳೆದು ಬಿಟ್ಟಿದ್ದಾರೆ ಪಾಪ. ಆಕೆ ಕೇಳಿಸ್ಕೊಂಡೆ ಅವ್ರು ಬಹಳ ಖುಷಿ ಆಯ್ತು. ಆ ಹೆಣ್ಮಗ್ಳ ಕತೆ ಹಂಗೆ, ನಿಮ್ಮ ಕತೆ ಹಿಂಗೆ. ಹೌದು, ಆತರ ಛಲ ಇರ್ಬೇಕು. ಬಿಟ್ಟಿ ಅವ್ರು ಹೋಗ್ಬೇಡ್ದು ಅನ್ನೋ ಛಲ ಅವ್ರಲ್ಲಿ. ಅವ್ರು ಮಾಡಿದ್ ತಪ್ಪಿದ್ರು ಅವ್ರನ್ನ ಸರಿದಾರಿ ತರಬೇಕು ಅನ್ನೋ ಉದ್ದೇಶ ಅವರಲ್ಲಿತ್ತು. ಹಂಗಾಯ್ತಪ್ಪ, ಆಗ್ಲಿ, ತೊಂದರೆ ಇಲ್ಲ. ನೋಡಪ್ಪ, ಈಗ ಹೋಗಿರುವುದರ ಕುರಿತು ನಾನು ಹೇಳ್ತೀನಿ, ಈಗ ಅಟ್ಲೀಸ್ಟ್ ನೀನು ಊಟ ಮಾಡಿಕೊಂಡು, ನೀನು ದುಡಿಮೆ ಮಾಡ್ಕೊಂಡು, ಚೆನ್ನಾಗಿ ಕಣ್ತುಂಬ ನಿದ್ದೆ ಮಾಡಿಕೊಂಡು, ಭಗವಂತನ ವಿಚಾರಗಳನ್ನ ಕೇಳಿಕೊಂಡು, ಈ ಜನರ ಕತೆ ಕೇಳಿಕೊಂಡು ಬದುಕ್ತಾ ಇರು. ಈ ಮಧ್ಯೆ ಮುಂದಿನ 2 ಅಥವಾ 3 ವರ್ಷದ ಒಳಗಡೆ ನಿನ್ನ ಬದುಕಲ್ಲೂ ಒಂದು ಒಳ್ಳೆಯ ಹೆಣ್ಣುಮಗಳ ಪರಿಚಯವಾಗುತ್ತೆ. ಬಟ್ ಏನೇ ಆದರೂ ಕೂಡ ಸಾಲ ತೀರುವ ಮುನ್ನ ಯಾವ ವಿವಾಹಕ್ಕೂ ಕೈ ಹಾಕಬೇಡ. ಮತ್ತಲ್ಲಿ ಅದೇ ಸಂಕಟಕ್ಕೆ ನೀನು ಮತ್ತು ಒಳಗಾಗ್ತೀಯ. ಆಪತ್ತು ಕಾಲಕ್ಕೆ ಅಂತ ಸ್ವಲ್ಪ ಹಣ ಇಟ್ಕೋ. ಹೆಂಡತಿ ಇದ್ದವ್ರಿಗೂ ರೋಗ ಬರ್ತತೆ, ಹೆಂಡತಿ ಇಲ್ಲದೆ ಹೋದ್ರು ರೋಗ ಬರ್ತತೆ. ಹೌದಲ್ಲ? ನಿಮಗೂ ಅಂಥದ್ದೇನೋ ಕಾಯಿಲೆ ಕಸಾಲೆಗಳು ಬರ್ಬೋದು. ಅವತ್ತಿಗೆ
ಅಯ್ಯೋ ಬಿಡಪ್ಪ ನನಗೆ ಯಾರೂ ಇಲ್ಲ ಅಂತ ಅವತ್ತಿನ ಕಳೆದು ಬದುಕೋದಲ್ಲ. ಹೌದು ಅಯ್ಯೋ ಗುರುಗಳೇ. ತಡೆಯಪ್ಪ ಇವನಿಗೆ ಮದುವೆ ಇಲ್ಲ ಆಗಿಲ್ಲ ಅಂತ ಆಗಿದೆ, ಅದ ರೋಗಗಳು ಅನುಭವ ಆಗಿದೆ. ಬರ್ದಂಗಿರ್ತಾವ. 2 ತಿಂಗಳು ಹುಷಾರ್ ತಪ್ಪ ಮನಗ್ದೆ, ಅವಾಗ ಹಣಕ್ಕಾಗ್ತಿಲ್ಲ, ATM ಅಲ್ಲಿ ಇದ್ರೆ ಎದ್ದಿ ನಾನೇನು ಮಾಡ್ಕೊಳಕ್ಕೂ ಶಕ್ತಿ ಇಲ್ಲ, ಹಾಸ್ಪಿಟಲ್ ಹೋಗಕ್ಕೂ ಕಾಸಿರ್ಲಿಲ್ಲ. ಅವಾಗೆಲ್ಲ ಏನು ನಿಮ್ಮ ದುಡ್ಡುಗಳು ನಿಮ್ಮ ದುಡಿಮೆಗಳು ಆಪತ್ಕಾಲದ ಧನ ಅಂತ ಕೂಡಿಡ್ಬೇಕು. ಅದು ಹಿರಿಯರು ಹೇಳ್ತಾರೆ, ನೀನೆಷ್ಟು ಕೋಟಿ ದುಡಿ ಅಥವಾ 10 ರೂಪಾಯಿನೇ ದುಡಿ, ನಾಳೆಗೆ ಅಂತ ಸ್ವಲ್ಪ ಕೂಡಿಡೋದು. ಅಯ್ಯೋ ನಾಳೆ ಯಾರು ಬಲ್ಲರಪ್ಪ ಅಂತ ತತ್ವ ಇರ್ಬೋದು, ಆದರೆ ನಾಳೆ ಅನ್ನೋದು ನಮ್ಮ ಬದುಕಲ್ಲಿ ಎಷ್ಟೊಂದು ಬಂದು ಹೋಗಿದ್ದಾವೆ. ಅದೇ ಥರ ಬರ್ಬೋದು ಅನ್ನೋ ಭರವಸೆ ಇಟ್ಟುಕೊಂಡು ಆ ನಾಳೆಗಳು ಆರೋಗ್ಯಯುತವಾಗಿರ್ಬೋದು ಅಥವಾ ಅನಾರೋಗ್ಯದಿಂದ ತುಂಬಿರ್ಬೋದು. ನಾವು ನಾಳೆ ದಿನ ಕೇಳಲಿಕ್ಕೆ ಯಾರ ಹತ್ರನೂ ಬೇಡೋ ಪರಿಸ್ಥಿತಿ, ರೋಗ ಬಂದಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಫೋನ್ ಮಾಡಿಬಿಟ್ಟು ಅಯ್ಯೋ ನನಗೆ ಹಿಂಗಾಗಿದೆ ಗಣಯ್ಯ ಒಂಚೂರು ದುಡ್ಡು ಕೊಡೆಯ ಅಂತ ಕೇಳೋದು ಆ ರೋಗಕ್ಕಿಂತ ದೊಡ್ಡ ನೋವು. ನಮ್ಮ ATM ಅಲ್ಲಿ ಇದ್ರೆ ಸರಕ್ಕೆ ವಿತ್ಡ್ರಾ ಮಾಡ್ಕೊಂಬಂದು ಕೊಡ್ಬೋದು. ಹಾಗಾಗಿ ಆಪತ್ಕಾಲಕ್ಕೆ ಒಂದಷ್ಟು ಕೂಡಿಟ್ಕೋ, ಅವ್ರಿಗೆ ಕೊಡೋದನ್ನು ಕೊಡು. ಜೊತೆಗೆ ನಾಳೆ ಬಂದು ಹೆಣ್ಣುಮಗಳು ಇಲ್ಲಿ ಈಕೆಗೆ ಯಾವ ಯಾವ ಕೊರತೆಗಳನ್ನು ನೀವು ಮಾಡಿದ್ರಿ ಅಂತ ನಿಮ್ಮ ಆತ್ಮಸಾಕ್ಷಿಯಾಗಿ ಅನಿಸುತ್ತೆ, ಅದನ್ನ ಅಲ್ಲಿ ಮಾಡೋಕೆ ಹೋಗಬೇಡಿ. ಮತ್ತು ಎಷ್ಟು 2ನೇ ಮದುವೆ ಆಗಲಿ 3ನೇ ಮದುವೆ ಆಗಲಿ ಮೊದಲನೇ ಮದುವೆ ಆಗಲಿ ಅಯ್ಯೋ ಏನೋ ಧರ್ಮಕ್ಕೆ ಸಿಕ್ಕಿದಾಳಪ್ಪ ಬಿಟ್ರು ಹೋಗ್ಬಿಡ್ತಾಳೆ ಅನ್ನೋ ಮಟ್ಟಿಗೆ ಸ್ವಾಭಿಮಾನ ಮಾರ್ಕೊಂಡು ಬದುಕಬಾರ್ದು. ಹೌದು ಗುರುಗಳೇ. ಅದು ಎಷ್ಟನೇ ಮದುವೆನೋ ಧರ್ಮ ನಿನ್ನ ವ್ಯಕ್ತಿತ್ವ ಪ್ರೀತಿಸಬೇಕು, ಕಾಳಜಿ ಮಾಡಬೇಕು, ಹುಚ್ಚು ಪ್ರೀತಿಯನ್ನು ಇಟ್ಕೊಂಡಿರಬೇಕು, ಅಥವಾ ಆಕೆಯನ್ನು ತಾಯಿಯಂತೆ ಏನು ಹೆಂಡತಿ ದೇವತೆಯಂತೆ ಕಾಣಬೇಕು. ಆದರೆ ತೀರಾ ನಮ್ಮನ್ನು ನಾವು ಹಗುರ ಮಾಡಿಕೊಂಡು ಬದುಕಿದಾಗ ಅವರು ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಅದೇ ಆಗಿದೆ ಗುರುಗಳೇ. ತುಂಬಾ ಅತಿಯಾಗಿ ಅವಳು ಕೊಟ್ಟಿದ್ದ ಗೌರವನೇ ಬೇರೆ ರೀತಿ, ಎಲ್ಲಾ ಸಂಬಂಧಕ್ಕೂ ಮೀರಿದ್ದ ಗೌರವ ಕೊಟ್ಟಿದೆ. ಅದೇ ದೊಡ್ಡ ನನಗೆ ಇವತ್ತು ಏನಂದ್ರೆ ಪ್ರತಿಯೊಂದೊಂದು ಕ್ಷಣ ಬೇರೆ ವಿಚಾರ, ಯಾವ್ದಾದ್ರು ಒಂದು ವಿಡಿಯೋ ಆಗ್ಬೋದು, ಏನೇ ಒಂದು ನೋಡಿದಾಗ ಈ ತರ ಹಿಂಗ್ ಬದುಕ್ತಿದ್ವಿ, ಜೊತೆಲಿ ಈ ತರ ಇದ್ವಿ, ಈ ತರ ಹಿಂಗಾಗುತ್ತೆ ಅಂತ ತುಂಬಾ ಕಣ್ಣಲ್ಲಿ ನೀರು ಬರುತ್ತೆ. ಇರ್ಲಪ್ಪ, ನಾನು ನೋಡಪ್ಪ ಜೀವನ ಅಥವಾ ಜೀವಂತವಾಗಿ ನೀವು ಇವತ್ತು ನನ್ನ ಜೊತೆ ಮಾತಾಡ್ತಿದ್ದೀರಿ, ಅರ್ಥಾತ್ ನಿಮ್ಮ ಜೀವನ ಇನ್ನೂ ಅಸ್ತಿತ್ವದಲ್ಲಿದೆ. ಈ ಜೀವನಕ್ಕಿಂತ ದೊಡ್ಡದು ಯಾವುದು ಇಲ್ವಯ್ಯ. ಈ ಜೀವನದಲ್ಲೇ ಅಪ್ಪ ಅಮ್ಮ ಬಂಧು ಬಳಗ ಹೆಂಡತಿ ಮಕ್ಕಳು ಅಂದರೆ ಜೀವನವೇ ಪ್ರಥಮ, ಮಿಕ್ಕೆಲ್ಲವೂ ಜೀವನ ಇದ್ರೇನೆ ಇನ್ನೆಲ್ಲವೂ ಅನುಭವಕ್ಕೆ ಬರ್ತವೆ. ಸೊ ಹಾಗಾಗಿ ಇದು ಯಾವುದು ಬಂತು ಹೋಯ್ತು, ಏನೋ ನನ್ನ ಹೆಂಡತಿ ನಂದು ಅದೇನೋ ಭಾವನಾತ್ಮಕವಾದ ಮಮಕಾರಗಳಿರಬಹುದು, ಆದರೆ ಜೀವನ ಉಳಿದಿದೆ. ಏನು ದೊಡ್ಡ ರೋಗಗಳು ಅಂಟ್ಕೊಂಡಿಲ್ಲ, ಸಾಲ ಇದೆ ಆಯಿತು, ತಾಯಿಗೋಸ್ಕರ ಮಾಡಿದರೆ ತೀರಿಸ್ತೀರಿ. ಬಟ್ ತೀರಾ ಯಾರೋ ಬಂದು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ನೀನು ಹುಡುಕ್ತಾವ್ರೆ ಅನ್ನೋ ನೀಚವಾದ ಬದುಕನ್ನು ನೀನು ಬದುಕಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದೀಯಾ, ಅಷ್ಟು ಮಾತ್ರ ಕಾಪಾಡ್ಕೊ. ಅದಕ್ಕೆ ಭಗವಂತನಿಗೆ ಕೃತಜ್ಞತೆವಾಗಿರು. ಯಾಕಂದರೆ ಕೆಲವೊಂದು ನಿಮ್ಮಿಂದ ದೂರವಾಗುವುದಿದೆಯಲ್ಲ, ನಾವು ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅಯ್ಯೋ ನನ್ನ ಜೀವನಕ್ಕೆ ಹಿಂಗೆ ಆಯ್ತಲ್ಲಪ್ಪ ಅನಿಸುತ್ತೆ. ಬಟ್ ನಾಳೆಗಳ ದೃಷ್ಟಿಯಿಂದ ಅದು ಒಳ್ಳೆಯದೇ ಆಯಿತು. ಸೊ ಈಗ ನಿಮಗೆ ಬಿದ್ದಿರೋ ಪೆಟ್ಟು ನೀವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧವಲ್ಲ, ಅದು ಅವರವರ ಬುದ್ಧಿಯನ್ನು ತೋರಿಸಿದ್ದಾರೆ. ನಾಳೆ ದಿನ ಹೋಗಬೇಕಾದ್ರೆ ನಿನ್ನ ಪ್ರಾಣನೂ ತಕೊಂಡು ಹೋಗೋದ್ರ ಬದಲು ಪ್ರಾಣ ಬಿಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ಹೊಸ ಬದುಕು ಕಟ್ಟಿಕೊಳ್ಳಿ. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ದೀರ್ಘವಾದ ಬದುಕಿದೆ, ನಿಮ್ಮ ಆಯಸ್ಸು ಕೂಡ ಇನ್ನೂ ಚೆನ್ನಾಗಿ ಗಟ್ಟಿ ಇದೆ. ಭಗವಂತ ನಿಮಗೆ ಒಳ್ಳೆ ಜೀವನ ಸಂಗಾತಿ ಕೊಡಲಿ. ಹಣಕಾಸು ವಿಚಾರದಲ್ಲೂ ಅಷ್ಟೇ, ಯಾರಿಗೆ ಕೊಡೋದು ಕೊಟ್ರಿ, ಯಾವುದೇ ದುಶ್ಚಟಗಳು ಮಾಡ್ಕೊಳ್ಬೇಡಿ, ಯಾವುದೋ ದುಂದು ವೆಚ್ಚ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಅಯ್ಯೋ ನನಗಿನ್ನು ಯಾರಿದ್ದಾರೆ ಬಿಡಪ್ಪ, ನಾನು ಕುಡ್ಕೊಂಡು ತಿಂದ್ಕೊಂಡು ಹೆಂಗೋ ಇರ್ಬಿಡೋಣ, ಇಲ್ಲ. ಯಾರಿಲ್ಲದೆ ಹೋದರೂ ನಿಮ್ಮ ಕೊಟ್ಟರು ಈ ದೇಹ ಈ ಬದುಕನ್ನು ಆರೋಗ್ಯವಂತವಾಗಿ ಒಳ್ಳೆ ಮಾರ್ಗದಲ್ಲಿ ಇಟ್ಕೊಂಡ್ರೆ 40 ವಯಸ್ಸಿಗೆ ಯಾವುದೋ ಒಂದು ಹೆಣ್ಮಗಳು ಬಂದರೂ ನಿನ್ನ ಜೊತೆ ಬದುಕ್ಬೋದು. ಯಾಕೆ ಗಟ್ಟಿಮುಟ್ಟಾಗಿದ್ದೀರಾ? ಯಾವುದು ಅಯ್ಯೋ ಬಿಡು ಈಗೆಲ್ಲ ಮೋಸ ಮಾಡಿಬಿಟ್ರು, ನನಗೆ ಒಂಟಿ ಇದ್ದೀನಿ, ಕುಡ್ಕೊಂಡು ತಿನ್ಕೊಂಡು ಹೆಂಗೋ ಇದ್ಬಿಡೋಣ ಅಂದರೆ ಬಂದವಳು ಕೂಡ ಏನೋ ರೋಗ ಬಂದಿದ್ದಾನೆ, ಇವನು ಕಟ್ಕೊಂಡಿದ್ದೀನಿ ನಾನು ಹೋಗಿ ಅಂತ ಮದ್ಬಿಟ್ಟು ಹೋಯ್ತಾಳೆ. ನೀವು ಗಟ್ಟಿಮುಟ್ಟಾಗಿದ್ದು 40ಕ್ಕಾಗಲಿ ತೊಂದರೆ ಇಲ್ಲ, ಅದು ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ನಿಮ್ಗೆ ಒಳ್ಳೇದಾಗಲಪ್ಪ. ನಾನು ಇದಾದ್ಮೇಲೆ ಒಂದು ಮೆಸೇಜ್ ಕಳಿಸಿ, ನಾನು ಅದನ್ನು ಸೇವ್ ಮಾಡ್ಕೊಳ್ತೀನಿ. ಮತ್ತು ನೋಡ್ತಾ ಇರೋರ್ಗೂ ಹೇಳೋದು, ಬಹುಶಃ ಹಾಗೆ ಯಾರೋ ನೊಂದಿರೋ ಹೆಣ್ಮಗಳಿದ್ರೆ ಅಥವಾ ಅಂಥದ್ದೇನೋ ವಿಚಾರಗಳಿದ್ದರೆ ನೀವು ಇವರು ಮಾತಾಡ್ಕೊಳ್ಳಿ. ನಾವು ಬೇಕಾದ್ರೆ ನೀವು ಆಶ್ರಮಕ್ಕೆ ಫೋನ್ ಮಾಡಿ ಅವ್ರ ನಂಬರ್ ನೀವು ತಗೊಳ್ಬೋದು. ಇಬ್ಬರಿಗೂ ಒಳ್ಳೇದಾಗಲಿ, ನಿನಗೂ ಒಳ್ಳೇದಾಗಲಪ್ಪ. ಆಶ್ರಮ ಇದ್ದೇ ಇದೆ, ಭಗವಂತ ನಿನ್ನನ್ನು ಚೆನ್ನಾಗಿ ಕಾಪಾಡಲಿ. ನೊಂದಿದ್ದೀರಿ, ಅರ್ಥವಾಗುತ್ತೆ. ಬಟ್ ತಾಯಿಯ ಸಲುವಾಗಿ ನೀವು ತೋಡಿದ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಒಬ್ಬ ಮಗನಾಗಿ ಜಗತ್ತಿಗೆ ನೀವು ಮಾದರಿನಪ್ಪ. ಬೇರೆ ವಿಚಾರಗಳಲ್ಲಿ ಸೋತಿರ್ಬೋದು, ಆದರೆ ತಾಯಿಯ ವಿಚಾರದಲ್ಲಿ, ಇವನ್ ತಂದೆ ವಿಚಾರದಲ್ಲೂ ಕೂಡ
ತುಂಬಾ ಒಳ್ಳೆ ವ್ಯಕ್ತಿ ನನಗೆ ಅದೇ ಬೇಜಾರು ಗುರುಗಳೇ, ಎಲ್ಲಾರ್ಗು ಒಳ್ಳೇದನ್ನೇ ಬಯಸ್ತೀನಿ, ಆದ್ರೆ ಯಾಕೆ ನಮ್ಗೆ ಈ ತರ ಆಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ಅದೇ ಇಲ್ಲಪ್ಪ, ಮನ್ಸಿಗೆ ಯಾವುದೇ ಆದ್ರೂ ಹೇಗೆ ಅಕ್ಕಿ ಮೂಟೆಯನ್ನು ಸರಿಯಾಗಿ ಕಟ್ಟದೆ ಹೋದ್ರೆ ಒಳಗಡೆ ಇರೋ ಅಕ್ಕಿ ಕೆಳಗಡೆ ಜಾರು ಬಿದ್ದು ಹೋಗುತ್ತೆ. ಅದು ಅಕ್ಕಿ ತಪ್ಪು ಅಲ್ಲ, ಚೀಲು ತಪ್ಪು ಅಲ್ಲ, ಸರಿಯಾಗಿ ಕಟ್ಟಬೇಕಿತ್ತು. ಹಾ ಗುರುಗಳೇ. ಕೆಲವೊಮ್ಮೆ ಹಾಗೆ ಕೆಲವೊಂದನ್ನು ಸರಿಯಾಗಿ ಜೋರು ಸ್ಟ್ರಿಕ್ಟ್ ಮಾಡಿಕೊಂಡು ಸರಿಯಾಗಿ ಅದಕ್ಕೆ ಅಂತ ರೀತಿ ನೀತಿ ಇದೆ ಕಣಪ್ಪ. ಎಂತಹ ಪ್ರೀತಿ ಮಾಡಿ ಮದುವೆ ಆದವನು ಈ ನಿಯಮವನ್ನು ಪಾಲಿಸದೆ ಹೋದ್ರೆ ಅವನ ಬದುಕು ಮೂರ ಬಟ್ಟೆನೆ. ನಿಜ ಗುರುಗಳೇ. ಹೆಣ್ಣು ಅನ್ನೋ ವಿಚಾರವೇ ಹಾಗೆ. ಈ ಕಡೆ ತೀರ ಬಿಡೋಕ್ಕೂ ಹೋಗ್ಬಾರ್ದು, ತೀರ ಉಸಿರು ಕಟ್ಟದೆ ಉಸಿರಾಡೋಕೆ ಆಗದೆ ಇರೋವಷ್ಟು ಒತ್ತಡವೂ ಹಾಕಬಾರ್ದು, ಅಥವಾ ಅಯ್ಯೋ ನನಗಳ ಮೇಲೆ ಪರಮ ನಂಬಿಕೆ ಅಂತ ತೀರಾ ಅಜಾಗರೂಕರಾಗೂ ಇರಬಾರ್ದು. ನಿಜ ಆ ಗುರುಗಳೇ. ಮಧ್ಯದ ಒಂದು ಸ್ಥಿತಿ ಇದೆ, ಅದನ್ನು ಕಾಪಾಡಿಕೊಳ್ಬೇಕು. ಅದು ಹೆಣ್ಣಿಗೆ ಹೇಳ್ಬಿಟ್ಟು ನೀನು ಹಿಂಗಿರ್ಬೇಕು ಅಂತ ಹೇಳೋದಲ್ಲ, ಅವರವ್ರ ಅರ್ಥ ಮಾಡಿಕೊಂಡು ಬದುಕಬೇಕು. ಇರ್ಲಪ್ಪ, ಯಾವುದೇ ಆದರೂ ಅಷ್ಟೇ, ತೀರಾ ಒತ್ತಡ ಹಾಕಿ ತತ್ವವನ್ನು ತಿಳಿಸೋದಕ್ಕಿಂತ ಅವರವರೇ ಈಗ ನಿಯತ್ತಾಗಿ, ನನ್ನ ಗಂಡನಿಗೆ ನಾನು ನಿಯತ್ತಾಗಿರಬೇಕು ಅನ್ನೋದನ್ನು ಯಾವುದೋ ಮಠಮಾನ್ಯಗಳಲ್ಲೋ ವಿಶ್ವವಿದ್ಯಾಲಯದಲ್ಲೋ ಗುರುಗಳಿಂದ ಉಪದೇಶ ಆಗಬೇಕಾದ್ದಲ್ಲ. ಅದು ಮಾಮೂಲಿ, ಅದು ಸ್ವಾಭಾವಿಕವಾಗಿ ನನ್ನನ್ನು ನಂಬದವರಿಗೆ ನಾನು ಕುಯ್ಯಬಾರ್ದು ಅನ್ನೋದು ತಿಳುವಳಿಕೆ, ಅದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ. ನಿಜ ನಿಜ ಅದನ್ನು ಮೀರ್ತಾರೆ ಅಂದರೆ ಅದು ಯಾವುದು ಸುಖದ ಕಾರಣಕ್ಕಾಗಿ ಹೊರತು ಅದು ದೀರ್ಘಕಾಲಿಕವಾದ ಬದುಕಲ್ಲ. ನಿಜ ಗುರುಗಳೇ. ಇರ್ಲಪ್ಪ, ನಿನ್ನ ಬದುಕಿನ ಕುರಿತು ನಿನಗೆ ತೃಪ್ತಿ ಇರಲಿ. ನೋಡು, ಎಂತೆಂಥವ್ರು ಕಟ್ಟಿಕೊಂಡಿರೋರು ನರಳುತ್ತಾ ಇದ್ದಾರೆ, ನಿನಗೆ ಅಂಥದ್ರಲ್ಲಿ ಬಿಡುಗಡೆ ಆಗಿದೆ, ಖುಷಿ ಪಡುವನ್ ಬೇಕೀಗ. ಅದಾಗ್ಲಪ್ಪ, ನಿನಗೆ ಒಳ್ಳೆ ಹೆಣ್ಮಗಳು ಸಿಗಲಿ, ಶುಭವಾಗಲಪ್ಪ. ಆಯ್ತು ಗುರುಗಳೇ. ನೋಡಿ ಹೆಂಗಿದೆ ಕತೆ. ಪಾಪ ಅವರು ನನಗೆ ನೆನಪಾಯ್ತು ಈಗ. ಕಮೆಂಟ್ ಮಾಡ್ತಿದ್ರು ಅಥವಾ ಆಶ್ರಮದ ನಂಬರ್ಗೆ ಕಳಿಸಿದ್ರು, ನಾನು ಗೌರವಾನ್ವಿತ ನೊಂದಿರೋ ಹೆಣ್ಮಗಳನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ. ಇರಲಿ, ಭಗವಂತ ಯಾವುದೋ ಒಂದು ಸಂಗತಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನಿಮ್ಮಿಂದ ಕಿತ್ಕೊಂಡ ಅಂದರೆ ಕೊಟ್ಟವನು ನೀನೇ, ಕಿತ್ಕೊಂಡವನು ನೀನೇ ಕಣಪ್ಪ. ನಾನು ಯಾಕಳ್ಳಿ ಕೊಟ್ಟಷ್ಟು ಸಮಯ ಗೌರವಾನ್ವಿತವಾಗಿ ನಡ್ಕೊಂಡಿದ್ದೀನಿ. ಕೊಡುವವನು ನೀನೇ, ತೆಗೆದುಕೊಳ್ಳುವವನು ನೀನೇ. ಹಾಗಂತ ಹೇಳಿ ಭಗವಂತನಿಗೆ ಎಲ್ಲವನ್ನ ಬಿಟ್ಟು ಕಾಯಕವನ್ನು ಮಾಡಿ ಶ್ರದ್ಧೆಯಿಂದ ಬದುಕಿ ಒಳ್ಳೆಯದಾಗಲಿ. ಪಾಪ ಈ ಸಮಯದಲ್ಲಿ ಉಂಡ ತಿಂದ ಅಂತ ಕೇಳೋಕ್ಕೂ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ಅಂದಾಗ ಅಯ್ಯೋ ಇನ್ನು ಯಾಕೆ ಬದುಕಬೇಕು ನಾನು ಅನ್ನೋ ಭಾವನೆ ಬರೋದು ಸಹಜ. ಅಂಥದ್ರಲ್ಲಿ ಅವರು ಸಾಲ ಕೊಟ್ಟಿರೋರಿಗೋಸ್ಕರ ನಾನು ಬದುಕಿದ್ದೀನಿ ಅಂತ ಹೇಳಿದಾಗ ನೋಡಿ, ಬದುಕಲಿಕ್ಕೆ ಏನೇನು ಕಾರಣ ಇದೆ. ಅಯ್ಯೋ ನನ್ನ ಪ್ರೀತಿ ಪಾತ್ರ ಹುಡುಗಿಗೆ ಬದುಕಿದ್ದೀನಿ ಸರ್, ಅಯ್ಯೋ ಸರ್ ನನ್ನ ಗಂಡನಿಗೋಸ್ಕರ ಬದುಕಿದ್ದೀನಿ, ಅಯ್ಯೋ ನನ್ನ ಮಕ್ಕಳಿಗೆ ಬದುಕಿದ್ದೀನಿ, ಅಯ್ಯೋ ನನ್ನ ತಂದೆ ತಾಯಿಗೋ ಯಾರಿಗೋ ಬದುಕಿದ್ದೀನಿ, ಇವರು ನನ್ನ ಸಾಲ ಕೊಟ್ಟಿದ್ದಾರೆ, ಅವ್ರು ಋಣ ತೀರಿಸ್ಬೇಕು ಅದಕ್ಕೆ ಬದುಕಿದ್ದೀನಿ ಅಂತ. ನೋಡಿ ಎಂತೆಂಥ ಕಾರಣಗಳಿರ್ತವೆ ಮನುಷ್ಯ ಬದುಕಲಿಕ್ಕೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಕಾರಣ ಭಗವಂತ ಕೊಟ್ಟಿದ್ದಾನೆ ಈ ಪವಿತ್ರವಾದ ಜನ್ಮವನ್ನು. ಯಾವುದೋ ನಾಯಿ ಜಾತಿಯೋ ಯಾವುದೋ ಒಂದೊತ್ತಿಗೆ ಒದ್ದಾಡುವಂತಹ ಅಥವಾ ಕಲ್ಲಗೊಡೆದಾಗ ಒಡೆಸ್ಕೊಂಡು ತುಂಬ ಹೀನ ಬದುಕನ್ನು, ಹೀನ ಜನ್ಮವನ್ನು ಕೊಟ್ಟಿಲ್ಲ. ಬುದ್ಧಿ ಇರೋ ಈ ಪವಿತ್ರವಾದ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಅವನು ಕೊಟ್ಟಿರುವವನು ಕಸಿದುಕೊಳ್ಳುವವರೆಗೂ ನಾನು ಈ ಮನುಷ್ಯರ ಕಾರಣಕ್ಕಾಗಿ, ಯಾರು ನೋವು ಕೊಟ್ಟಿರೋ ಕಾರಣಕ್ಕಾಗಿ ದೇವರು ಕೊಟ್ಟಿರೋ ಈ ಜನ್ಮವನ್ನು ನಾನು ಕಳ್ಕೊಳ್ಳಲ್ಲ. ಅದೇನಾಗುತ್ತೋ ಆಗಲಿ. ಎಂತೆಂಥ ಮಹನೀಯರನ್ನು ಬಿಡಲಿಲ್ಲ ಈ ಕಷ್ಟಗಳು, ನರಳಾಟಗಳು. ಶನಿ ಪ್ರಭಾವ ಕತೆ ಕೇಳಿ ಒಮ್ಮೆ, ಯಾವಾಗಾದರೂ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ರಾಜರಿಗೂ ಬಿಡಲಿಲ್ಲ ಆ ಶನಿಯ ವಕ್ರದಶೆ. ಎಲ್ಲರಿಗೂ ಅಂಥದ್ದೊಂದು ಕೆಟ್ಟ ಗಳಿಗೆ ಬರುತ್ತೆ. ಹಾಗಾಗಿ ಭಗವಂತ ಕೊಟ್ಟಿರೋ ಈ ಬದುಕನ್ನು ನಾನು ಹಾಗೆ ಮೋಸ ಮಾಡಿ ಹೋದವರಿಗೋಸ್ಕರ ನೇಣಾಕೊಂಡು ಸಾಯೋದು, ವಿಷ ಕುಡಿಯೋದು ಇಲ್ಲ. ಈ ಬದುಕು ಪವಿತ್ರವಾದದ್ದು, ಅಪರೂಪವಾದದ್ದು. ನಾವೆಲ್ಲ ಭಗವಂತನ ಮಕ್ಕಳು. ಹಾಗಂದುಕೊಂಡು ನಮ್ಮ ಕಾಯಕವನ್ನು ಮಾಡ್ತಾ, ಮೂರೊತ್ತು ಊಟ ಮಾಡ್ತಾ, ಚೆನ್ನಾಗಿ ನಿದ್ದೆ ಮಾಡ್ತಾ, ಎಲ್ಲರಿಗೂ
ಒಳ್ಳೇದು ಮಾತಾಡ್ತಾ ಒಳ್ಳೇದು ಬಯಸ್ತಾ, ಹಾಗೆ ಒಂದು ದಿವಸ ಸತ್ತ ಮೇಲೆ ಆ BBMP ಎತ್ತ ಹಾಕ್ತಾರೋ ಅಥವಾ ನಿಮಗೆ ಸರ್ಕಾರಿ ಗೌರವಗಳು ಸಿಗ್ತಾವೋ ನಿಮಗೇನು ಗೊತ್ತಾಯ್ತತೆ. ಸತ್ತು ಅಷ್ಟೇ, ಅಯೋಗಳಿಗೆವರೆಗೂ ಗೌರವಾನ್ವಿತವಾಗಿ ಪರೋಪಕಾರ ಜೀವನ ಮಾಡಬೇಕು ಅಂತ. ಒಳ್ಳೆಯದಾಗಲಿ, ಶುಭವಾಗ್ಲಪ್ಪ.